ನಮ್ಮ ಅವನಾಣೆಗೂ ಗೊತ್ತಿಲ್ಲ ಚಪಾತಿ, ಆದರೆ ಸಾಧಿಸ್ತೀನಿ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಂದಿನ ಒಂದು ತರಗತಿಯಲ್ಲಿ ನಾವು ಮೌರ್ಯ ನಂತರದ ಸಾಮ್ರಾಜ್ಯದ ಮೇಲೆ ಈ ಹಿಂದೆ ಕೇಳಿದಂತಹ ಸಂಪೂರ್ಣ ಕ್ವಶನ್ ಬ್ಯಾಂಕ್ನ ನೋಡ್ಕೊಳ್ಳಂಬ್ರಿ. ಮೋಸ್ಟ್ ಫೋಕಸ್ KSP, KPSC, KA ಮತ್ತು SSC, UPSC ಆ್ಯಂಡ್ RRB ಸ್ಪೆಷಲ್ ಆಗಿರ್ತದೆ. ಈ ಒಂದು ಟಾಪಿಕ್ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ಯಾವ ಇಂಪಾರ್ಟೆಂಟ್ ಟಾಪಿಕ್ ಅಂದ್ರಪ್ಪ ಅಂದ್ರೆ, ಒಂದೊಂದು ಗಾಂಧಾರದ ಕಲೆ ಮೇಲೆ ಟಾಪಿಕ್ ಆಗಿರುತ್ತೆ, ಒಂದು ಕ್ವಶನ್ ಆಗ್ಯಾವು. ನೆಕ್ಸ್ಟ್ ಕಾನಿಷ್ಕ ಮತ್ತು ಬೌದ್ಧ ಧರ್ಮದ ಮೇಲೆ ಕ್ವಶನ್ ಆಗೈತಿ. ದೆನ್ ಶಾತವಾಹನರ ಆಡಳಿತದ ಮೇಲೆ ಕ್ವಶನ್ ಆಗೈತಿ. ಇಂಡೋ ಗ್ರೀಕ್ ಸಂಸ್ಕೃತಿ ಮೇಲೆ ಕ್ವಶನ್ ಆಗೈತಿ. ಶುಂಗರ ಉದಯದ ಮೇಲೆ ಕ್ವಶನ್ ಆಗೈತಿ. ಶಕ ಸಂವತ್ಸರ, ಗಥಾ ಸಪ್ತಪತಿ, ನಾಶಿಕ್ ಶಾಸನ, ಮಿಲಿಂದೋಪನ್ನ, ಮಹಾಯಾನ ಬೌದ್ಧ ಧರ್ಮ, ಇವೆಲ್ಲ ಇಂಪಾರ್ಟೆಂಟ್ ಟಾಪಿಕ್ ಈ ಒಂದು ಇದರೊಳಗೆ. ಓಕೆನಾ. ಮೊದಲ ಪ್ರಶ್ನೆ ಸ್ನೇಹಿತರೆ, ಇಂಡೋ ಗ್ರೀಕ್ ರಾಜ್ಯದ ಪ್ರಸಿದ್ಧ ರಾಜ ಯಾರು? ಇಂಡೋ ಗ್ರೀಕ್ ರಾಜ್ಯದ ಪ್ರಸಿದ್ಧ ರಾಜ, ಸರಿಯಾದ ಉತ್ತರ ಮೆನೆಂಡರ್. ಓಕೆನಾ. ನೋಡ್ರಿ, ಈ ಒಂದು ಪ್ರಶ್ನೆ ನನಗೆ ಇರದೇ ಇರುವಾಗ ನಾನು ಯಾವ ರೀತಿಯಾಗಿ ಹಾಕ್ಬೇಕಂದೇಳಿ ಆಲ್ರೆಡಿ ಬರೆದಿದ್ದೀನಿ ನಾನು. ಈ ಪ್ರಶ್ನೆ ನನಗೆ ಏನೂ ಗೊತ್ತಿಲ್ಲಪ್ಪ, ಇದ್ರ ಬಗ್ಗೆ ನಾನು ಓದೇ ಇಲ್ಲ ಅಂದಾಗ ಎಲ್ಮೇಟ್ ಮುಖಾಂತರ ನಾವು ಇದಕ್ಕೆ ಆನ್ಸರ್ ಕಂಡುಹಿಡಿಯೋದ್ರೆ ಆಪ್ಷನ್ ಎಲಿಮೇಟ್ ಮಾಡೋದು ಮುಖಾಂತರ ಹೆಂಗರಿ ನೋಡ್ರಿ. ಈ ಒಂದು ಇಂಡೋ ಗ್ರೀಕಲ್ಲಿ ಗ್ರೀಕ್ ಪದ ಐತಿ. ಓಕೆನಾ. ಈ ಗ್ರೀಕ್ ಪದದಿಂದ ಈ ಒಂದು ಗ್ರೀಕ್ ಏನಂದ್ರಪ್ಪ, ಗ್ರೀಕ್ಗೆ ಸಂಬಂಧಪಟ್ಟಂಥ ಒಂದು ಗ್ರೀಕ್ ರಾಜ್ಯದ ಒಂದು ಪ್ರಸಿದ್ಧ ರಾಜನ ಹೆಸರಾಗಿರ್ತಂಥ ಆನ್ಸರ್. ಓಕೆ. ಎಕ್ಸಾಂಪಲ್ ನೋಡ್ರಿ, ಕಾನಿಷ್ಕ ಗ್ರೀಕ್ ಏನ್ರಿ? ಅಲ್ಲ, ನಮ್ಮ ಇಂಡಿಯಾದವರು. ಗೌತಮಿಪುತ್ರ ಶಾತಕರ್ಣಿ ಗ್ರೀಕ್ ಏನ್ರಿ? ಅಲ್ಲ, ನಮ್ಮ ಇಂಡಿಯಾ. ಓಕೆ. ಇನ್ನು ಪುಷ್ಯಮಿತ್ರ ಶುಂಗ, ಹೌದು ಇಂಡಿಯಾ ಆ್ಯಂಡ್ ಗ್ರೀಕ್ ಏನ್ರಿ? ಅಲ್ಲ. ಇವರೆಲ್ಲಿ ಅಂದ್ರಪ್ಪ ಅಂದ್ರೆ ಹವ್ಯಸ್ಲಿ ಶುಂಗ ಸಂಸ್ಥಾನದ ಸ್ಥಾಪಕ. ಇವ್ರು ಯಾರು ಅಂದ್ರಪ್ಪ ಅಂದ್ರೆ ಸರಿಯಾದ ಉತ್ತರ ಮೆನೆಂಡರ್. ಆಪ್ಷನ್ನಲ್ಲಿ ನಾವು ಎಲಿಮೆಂಟ್ ಮುಖಾಂತರ ಆನ್ಸರ್ನ ಕಂಡುಹಿಡಿಯಬಹುದು. ಇದು ಅರ್ಥ ತಂದ್ಕೊಳ್ತೀನಿ ನಾನು. ಓಕೆ. ಇನ್ನು ಮೆನೆಂಡರ್ ಅಂದರೆ ಮಿಲಿಂದ್ ಎಂದು ಕರೆಯುತ್ತೇವೆ. ನಾಗಸೇನನೊಂದಿಗೆ ನಡೆಸಿದ ಸಂಭಾಷಣೆ ಮಿಲಿಂದೋಪನ್ನ ಗ್ರಂಥದಲ್ಲಿದ್ದು ನೋಡ್ರಿ. ನೆಕ್ಸ್ಟ್, ಇಂಡೋ ಗ್ರೀಕ್ ರಾಜ್ಯದ ಅತ್ಯಂತ ಪ್ರಸಿದ್ಧ ರಾಜ ಯಾರಪ್ಪ ಅಂದ್ರೆ ಮೆನೆಂಡರ್. ಬೌದ್ಧ ಧರ್ಮವನ್ನು ಸ್ವೀಕರಿಸಿದೆಂದು ತಿಳಿದು ಬರುತ್ತದೆ. ಇವನ ರಾಜಧಾನಿ ಯಾವುದ್ರಿ? ಸಕಾಲ, ಪ್ರಸ್ತುತ ಸಿಯಾಲ್ಕೋಟ್. ಗ್ರೀಕ್ ಮತ್ತು ಭಾರತೀಯ ಸಂಸ್ಕೃತಿಗಳ ಸಂಯೋಜನೆ ಕಾರಣನಾದನು. ಅವನು ನಾಣ್ಯಗಳಿಗೆ ಪ್ರಸಿದ್ಧವಾಗಿದ್ದಾನೆ. ಓಕೆ. ನೆಕ್ಸ್ಟ್, ಶುಂಗ ವಂಶದ ಸ್ಥಾಪಕ ಯಾರು? ಆಪ್ಷನ್ 3 ಎಲಿಮೇಟ್ ಮಾಡ್ಬೋದು. ಸರಿಯಾದ ಉತ್ತರ ಪುಷ್ಯಮಿತ್ರ ಶುಂಗ. ಹೆಂಗ್ರಿ? ಶುಂಗ ಆಪ್ಷನ್ ಶುಂಗ ಅನ್ನೋದ್ರೆ ಗೊತ್ತಾಗತ್ತೆ. ಅಂದ್ರೆ ಅಗ್ನಿಮಿತ್ರ ಬರೋಲ್ಲ, ವಸುಮಿತ್ರ ಬರೋಲ್ಲ, ಭದ್ರಬಾಹು ಬರೋಲ್ಲ. ಸರಿಯಾದ ಉತ್ತರ ಪುಷ್ಯಮಿತ್ರ ಶುಂಗ. ನನಗೇನೂ ಗೊತ್ತಿಲ್ಲ ಅಂದ್ರಪ್ಪ ಯಾವ ರೀತಿ ಹಾಕಬೇಕು ಅಂತಂದೇಳಿ ನಾನು ಇದನ್ನು ಹೇಳ್ತಾ ಇದ್ದೇನೆ. ಓಕೆ. ನೋಡ್ರಿ, ಮೌರ್ಯ ಸಾಮ್ರಾಜ್ಯದ ಕೊನೆಯ ದೊರೆಯಾದ ಬೃಹದತ್ತನನ್ನು ಕೊಂದು ಶುಂಗ ವಂಶವನ್ನು ಸ್ಥಾಪನೆ ಮಾಡಿದ ಪುಷ್ಯಮಿತ್ರನು ಮೌರ್ಯ ಸೇನಾಪತಿಯಾಗಿದ್ದನು. ಓಕೆನಾ. ನೆಕ್ಸ್ಟ್, ಕ್ರಿಸ್ತಪೂರ್ವ 185ರಲ್ಲಿ ಶುಂಗ ವಂಶ ಸ್ಥಾಪನೆ ಆಯಿತು. ಪಾಟಲಿಪುತ್ರ ರಾಜಧಾನಿ ಆಯಿತು. ಬ್ರಾಹ್ಮಣ ಧರ್ಮಕ್ಕೆ ಪ್ರೋತ್ಸಾಹ ನೀಡಿದರು. ಅಶ್ವಮೇಧ ಯಾಗವನ್ನು ಪ್ರಾರಂಭ ಮಾಡಿದರು. ಬೌದ್ಧ ಧರ್ಮದ ವಿರುದ್ಧ ಕಠಿಣ ನೀತಿಯನ್ನು ಅನುಸರಿಸುವಂತೆ ಕೆಲವರು ಹೇಳುತ್ತಾರೆ. ಓಕೆ. ಆಪ್ಷನ್ ಥ್ರೋ ಎಲಿಮೆಂಟ್ ಯಾವ ರೀತಿ ನಾವು ಆನ್ಸರ್ ಮಾಡ್ಬೋದು ಅಂತೇಳಿ ನಿಮ್ಗೆ ಇದು ಹೇಳಕತ್ತೀನಿ. ನೆಕ್ಸ್ಟ್ ಕ್ವಶನ್ ನೋಡಿರಿ ಸ್ನೇಹಿತರೆ, ಮಿಲಿಂದೋಪನ್ನ ಯಾವ ಗ್ರಂಥದ ಸಂಭಾಷಣೆಯಾಗಿದೆ? ಸರಿಯಾದ ಉತ್ತರ ಮೆನೆಂಡರ್ ಮತ್ತು ನಾಗಸೇನ. ನೋಡ್ರಿ, ಮೆನೆಂಡರ್ ಮತ್ತು ನಾಗಸೇನ. ಹಿಂದಿನ ಆನ್ಸರಲ್ಲಿ ನೋಡಿದ್ದೀನಿ. ಆಪ್ಷನ್ ಎಕ್ಸ್ಪ್ಲೇಷನ್ ಕೊಡುವಾಗ ಇದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಮಿಲಿಂದೋಪನ್ನ ಯಾವ ಗ್ರಂಥದ ಸಂಭಾಷಣೆಯಾಗಿದೆ ಅಂದರೆ ಸರಿಯಾದ ಉತ್ತರ ಮೆನೆಂಡರ್ ಮತ್ತು ನಾಗಸೇನ. ಟ್ರಿಕ್ಸ್ ಬಂದ್ರಪ್ಪ ಅಂದ್ರೆ, ಫಸ್ಟ್ ನೋಡ್ರಿ, ಮೀ ಐತಲ್ಲ, ಈ ಮೀನಿಂದ ಮೆನೆಂಡರ್ ನೆನಪಿಡ್ರಿ. ಇನ್ನು ಪನ್ನೋ ನೋ ಐತಲ್ಲ, ನೋಯಿಂದ ನಾಗಸೇನ ನೆನಪಿಡ್ರಿ. ಮೀಯಿಂದ ಮೆನೆಂಡರ್, ನೋಯಿಂದ ನಾಗಸೇನ. ಮಿಲಿಂದೋ ಪನ್ನೋ ಟ್ರಿಕ್. ಈಗ ಆಗಲೇ ಪಾಠ ಮಾಡುವಾಗ ಥಿಂಕ್ ಮಾಡ್ತಾ ಇದ್ದೆ, ಹಿಂಗೆ ಹೇಳ್ಕೊಂತ ಹೋದ್ರಪ್ಪ ನೆನಪುಳಿಯಲ್ಲ. ಸಾಧ್ಯ ಆದರೆ ಆದಷ್ಟು ಇದ್ರಾಗೂ ಕೂಡ ಟ್ರಿಕ್ಸ್ ಮಾಡಮ್ಮ ಅಂತಂದೇಳಿ ಅದಕ್ಕೋಸ್ಕರ ಇದನ್ನು ನಾನು ಹೇಳ್ತಾ ಇದ್ದೇನೆ. ಓಕೆನಾ. ಮಿಲಿಂದೋಪನ್ನ ಯಾವ ಭಾಷೆಯಲ್ಲಿದೆ? ಪಾಳಿ ಭಾಷೆಯಲ್ಲಿದೆ.
ಮಿಲಿಂದೋ ಎಂದರೆ ಮೆನೆಂಡರ್ ಎಂದೆಂದು ಅರ್ಥ. ನಾಗಸೇನ ಬೌದ್ಧ ಭಿಕ್ಷು ಆಗಿರ್ತಾನ. ಪ್ರಶ್ನೋತ್ತರ ರೂಪದಲ್ಲಿ ಈ ಗ್ರಂಥ ರಚನೆ ಆಯ್ತು ನೋಡ್ರಿ. ಪ್ರಶ್ನೋತ್ತರ ರೂಪದಲ್ಲಿ ಈ ಗ್ರಂಥ ರಚನೆ ಆಗೈತಿ. ಇಂಡೋ ಗ್ರೀಕ್ ಭಾರತೀಯ ಮಿಶ್ರಣವನ್ನು ತೋರಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಶಾತವಾಹನರ ರಾಜಧಾನಿ ಯಾವುದು? ಶಾತವಾಹನರ ರಾಜಧಾನಿ ಪ್ರತಿಷ್ಠಾನಪುರ ಅಥವಾ ಪ್ರತಿಷ್ಠಾನ್. ರಾಜಧಾನಿ ಟ್ರಿಕ್ ಮಾಡಂಬ್ರಿ. ಇದ್ರ ಬಗ್ಗೆ ನಾನು ಮಾಡಿಲ್ಲ ಅನಿಸ್ತೈತಿ. ರಾಜಧಾನಿ ಟ್ರಿಕ್ನ ಸರಿಯಾದ್ರಾಗ ಮಾಡೋಕ್ಕೆ ಬರುತ್ತೆ. ಓಕೆ, ನೆಕ್ಸ್ಟು ಪ್ರತಿಷ್ಠಾನಪುರ ಇಂದಿನ ಪೈಠಾನ್ ಅಂತ ಕರಿತೀವಿ. ಶಾತವಾಹನರ ಪ್ರಮುಖ ರಾಜಧಾನಿಯಾಗಿತ್ತು. ದಕ್ಷಿಣ ಭಾರತದ ಮೊದಲ ಸಾಮ್ರಾಜ್ಯ ಶಾತವಾಹನರು ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ಆಳ್ವಿಕೆ ಮಾಡಿದರು. ವ್ಯಾಪಾರಕ್ಕೆ ಉತ್ತೇಜನ ನೀಡಿದರು. ಶಾತಕರ್ಣಿಯ ಪ್ರಸಿದ್ಧ ರಾಜ ನೋಡ್ರಿ. ಶಾತಕರ್ಣಿ ಏನಪ್ಪ? ಪ್ರಸಿದ್ಧ ರಾಜ. ಪ್ರಾಕೃತ ಭಾಷೆಗೆ ಪ್ರೋತ್ಸಾಹ ನೀಡಿದರು. ರೋಮನ್ ವ್ಯಾಪಾರ ಹೆಚ್ಚಾಯಿತು. ಇನ್ನು ಮುಂದಿನ ಪ್ರಶ್ನೆ, ಕಾನಿಷ್ಕ ಯಾವ ವಂಶಕ್ಕೆ ಸೇರಿದ? ಹವ್ಯಸ್ಲಿ ಕುಶಾನ. ಕ ಫಾರ್ ಕಾನಿಷ್ಕ, ಕ ಫಾರ್ ಕುಶಾನ. ಆರಾಮ್ಸೆ ನೆನಪಿಟ್ಟುಬಿಡ್ತೀರಿ. ಶುಂಗ ಬರಲ್ಲ, ಶಾತವಾಹನ ಬರಲ್ಲ, ಗ್ರೀಕ್ ಬರಲ್ಲ. ಇನ್ನು ಕಾನಿಷ್ಕ ಕುಶಾನ ವಂಶದ ಪ್ರಸಿದ್ಧ ದೊರೆ. ಕ್ರಿಸ್ತಪೂರ್ವ 78ರಲ್ಲಿ ಶಕ ವರ್ಷವನ್ನು ಪ್ರಾರಂಭಿಸಿದ. ಶಾಲಿವಾಹನ ಶಕೆ ಅಂತ ಓದ್ತು ನೋಡ್ರಿ. ಪಂಚಾಂಗ ಪಠಣ, ಶಾಲಿವಾಹನ ಶಕೆ, ಶ್ರೀಮನ್ ರೂಪ ಸ್ಕೂಲ್ನಾಗ ಇದ್ದು ಓದ್ತಿದ್ವಿ. ಈಗ ಓದಿಸ್ತಿರ್ಬಹುದು, ನನಗೆ ಗೊತ್ತಿಲ್ಲ. ಇವಾಗ ಓದ್ತಾರೆ, ಹೌದಲ್ರಿ? ಓಕೆ, ಈತನ ರಾಜಧಾನಿ ಬಂದ್ರೆ ಪೇಶಾವರ್ ನೋಡ್ರಿ. ಬೌದ್ಧ ಧರ್ಮದ ಪೋಷಕನಾಗಿರ್ತಾನೆ. 4ನೇ ಬೌದ್ಧ ಸಮ್ಮೇಳನ ಮಾಡ್ತಾನೆ ನೋಡ್ರಿ. ಯಾರಿ? 4ನೇ ಬೌದ್ಧ ಸಮ್ಮೇಳನ. ಈತನ ಆಸ್ಥಾನದಲ್ಲಿ ಅಶ್ವಘೋಷ ಮತ್ತು ನಾಗಾರ್ಜುನ ಎಂಬ ಆಸ್ಥಾನ ಕವಿಗಳಿದ್ದರು. ಗಾಂಧಾರ ಕಲೆಗೆ ಪ್ರೋತ್ಸಾಹ ನೀಡಿದರು. ಚೀನಾ ಮತ್ತು ಮಧ್ಯ ಏಷ್ಯಾದಲ್ಲಿ ವ್ಯಾಪಾರ ಬೆಳೆಯಿತು. ಇನ್ನು ಮುಂದಿನ ಪ್ರಶ್ನೆ, ಕಾನಿಷ್ಕನು ಬೌದ್ಧ ಸಮ್ಮೇಳನ ಪೋಷಕನಾಗಿದ್ದನು. ಹೌದೇನ್ರಿ? ಸರಿಯಾದ ಉತ್ತರ ಹೌದು. ಇವನು 4ನೇ ಬೌದ್ಧ ಸಮ್ಮೇಳನ ಮಾಡಿದ. ಹೌದೇನ್ರಿ? ಹೌದು. ಈಗೆಲ್ಲ ನಾನು ಹೇಳಿದ್ದೀನಿ. ಸೊ ಎರಡೂ ಹೇಳಿಕೆ ಕೂಡ ಸರಿಯಾಗಿದೆ ನೋಡ್ರಿ. ಕಾನಿಷ್ಕನು ಬೌದ್ಧ ಧರ್ಮಕ್ಕೆ ಉತ್ತೇಜನ ನೀಡಿದನು. ಕಾಶ್ಮೀರದಲ್ಲಿ ಸಮ್ಮೇಳನ ನಡೆಸಿದ. ವಸುಮಿತ್ರ ಅಧ್ಯಕ್ಷ ಆಗಿದ್ದ. ಬೌದ್ಧ ಧರ್ಮದ ಪ್ರಚಾರ ಹೆಚ್ಚಾಯಿತು. ಚೀನಾ ಮತ್ತು ಬೌದ್ಧ ಧರ್ಮಗಳು ಹರಡಿದವು. ಗಾಂಧಾರ ಶೈಲಿಯ ಬೆಳವಣಿಗೆ ಕಂಡಿತು. ಕುಶಾಣ ಸಾಮ್ರಾಜ್ಯದ ಬಲಿಷ್ಠ ನಾಯಕ, ಧಾರ್ಮಿಕ ಸಹಿಷ್ಣುತ. ನಾನು ಆಲ್ರೆಡಿ ಟ್ರಿಕ್ ಎಲ್ಲ ನಿಮಗೆ ಹೇಳಿದ್ದೀನಿ. ನಾನು ಏನು 4 ಬೌದ್ಧ ಸಮ್ಮೇಳನ ಹೆಂಗೆ ನೆನಪಿಡ್ಬೇಕಂದ್ರೆ ಟ್ರಿಕ್ಸ್ ಹೇಳಿದ್ದೀನಿ. ನಿಮ್ಗೇನು ಟ್ರಿಕ್ಸ್ ನೆನಪಿಲ್ಲ ಅಂದ್ರಪ್ಪ ಅಂದ್ರೆ ರವಿ ಪಾಕ ನೋಡ್ರಿ. ರವಿ ಪಾಕ ಅಥವಾ ರವಾ ಪಾಕ ಹೆಂಗೆ ನೆನಪಿಡ್ರಿ. ಆ ಟ್ರಿಕ್ಸ್ ಮುಂದೆ ಬರ್ದೀನಿ, ನಿಮ್ಗೆ ಗೊತ್ತಾಗ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಶಾತವಾಹನರು ಪ್ರಾಕೃತ ಭಾಷೆಗೆ ಪ್ರೋತ್ಸಾಹ ನೀಡಿದರು. ಹೌದೇನ್ರಿ? ಹೌದು. ಈಗ ನಾವು ಅದ್ರ ಬಗ್ಗೆ ನಾವು ತಿಳ್ಕೊಂಡಿವಿ. ಶಾತವಾಹನರು ಶಾಸನಗಳು ಪ್ರಮುಖ ಪ್ರಾಕೃತದಲ್ಲಿದೆ ಕಾರಣ ಅನ್ನೋದಕ್ಕೆ ಕೊಟ್ಟಾರೆ. ಹೌದೇನ್ರಿ? ಸರಿಯಾದ ಉತ್ತರ ಹೌದ್ರಿ. ಸರಿಯಾದ ಉತ್ತರ ಎ ಮತ್ತು ಆರ್ ಎರಡೂ ಸರಿ. ಆರ್ ಸರಿಯಾದ ವಿವರಣೆಯಾಗಿದೆ. ಓಕೆ, ಶಾತವಾಹನರ ಅನೇಕ ಗ್ರಂಥಗಳು ಪ್ರಾಕೃತ ಭಾಷೆಯಲ್ಲಿ ಐತೆ ನೋಡ್ರಿ. ಗ್ರಂಥಗಳು ಅನ್ನೋದಕ್ಕಿಂತ ಶಾಸನಗಳು. ಓಕೆ, ಶಾತವಾಹನರ ಶಾಸನಗಳು ಪ್ರಾಕೃತದಲ್ಲಿವೆ. ನಾನಗಟ್ ಶಾಸನ ಪ್ರಸಿದ್ಧವಾಗಿದೆ. ನಾನಗಟ್ ಶಾಸನ ಯಾರಿಗೆ ಅರ್ಪಣೆ ಮಾಡ್ಯಾರಂದ್ರಪ್ಪ ಅಂದ್ರೆ, ಯಾರ್ರಿ? ನಾನಗಟ್ ಶಾಸನ ಯಾರಿಗೆ ಅರ್ಪಣೆ ಮಾಡ್ಯಾರ? ನಾನಗಟ್ ಶಾಸನವನ್ನು ಗೌತಮೀಪುತ್ರ ಶಾತಕರ್ಣಿಗೆ ಅರ್ಪಣೆ ಮಾಡ್ಯಾರ. ಓಕೆ, ಇನ್ನು ಜನಸಾಮಾನ್ಯ ಅರ್ಥವಾಗುವ ಭಾಷೆಯನ್ನು ಬಳಸ್ತಿದ್ದರು. ಪ್ರಾಕೃತ ಸಾಹಿತ್ಯ ಅಭಿವೃದ್ಧಿ ಕಂಡಿತು. ವ್ಯಾಪಾರ ದಕ್ಷಿಣ ಭಾರತದಲ್ಲಿ ಸಂಸ್ಕೃತಿ ಬೆಳೆಯಿತು. ವ್ಯಾಪಾರ ದಾಖಲೆಗಳು ಪ್ರಾಕೃತದಲ್ಲಿದ್ದವು. ಓಕೆನಾ? ಇನ್ನು ಮುಂದಿನ ಪ್ರಶ್ನೆ, ಮೆನೆಂಡರ್ ಹೊಂದಿಸಿ ಬರೆಯಿರಿ. ಮೆನೆಂಡರ್ ಈಗ ನಾವು ಓದಿವಿ. ಇಂಡೋ ಗ್ರೀಕ್ ಇದೊಂದು ಗ್ರಂಥ. ಓಕೆ, ಮೆನೆಂಡರ್. ನೆಕ್ಸ್ಟ್, ಕಾನಿಷ್ಕ ಕುಶಾನರ ಪ್ರಸಿದ್ಧ ದೊರೆ. ಇನ್ನು ಗೌತಮೀಪುತ್ರ ಶಾತಕರ್ಣಿ ಶಾತವಾಹನರ ಪ್ರಸಿದ್ಧ ದೊರೆ. ಪದಗಳ ಮೇಲೆ ಆನ್ಸರ್ ಕಂಡುಹಿಡಬಹುದು. ಹೆಂಗೆ ಕಂಡುಹಿಡಬಹುದು ರೀ? ಟ್ರಿಕ್ಸ್ ನನಗೇನು ಗೊತ್ತಿಲ್ಲ ಅಂದ್ರಪ್ಪ ಅಂದ್ರೆ ಇದನ್ನು ಯಾವ ರೀತಿಗೆ ಅಪ್ಲೈ ಮಾಡ್ಬೋದು ಅಂದ್ರಪ್ಪ ನೋಡಿರಿ. ಮೆನೆಂಡರ್ ಅನ್ನೋದು ಒಂದು ಗ್ರೀಕ್ ಪದ ಅಂದರೆ ಹವ್ಯಸ್ಲಿ ನಿಮ್ಗೆ ಗೊತ್ತಾಗ್ತೈತಿ. ಈ ಥರ ಕಂಡುಹಿಡ್ಬೋದು. ಇನ್ನು ಕಾಲಿಂದ ಕಾನಿಷ್ಕ, ಕನಿಂದ ಕುಶಾನ ಅಂತ ಹೇಳಿನಿ. ಗೌತಮೀಪುತ್ರ ಶಾತಕರ್ಣಿ ಶಾತವಾಹನ ಆರಾಮ್ಸೆ ನಾವು ಕಂಡುಹಿಡ್ತೀವಿ. ಮೆನೆಂಡರ್ ಗ್ರೀಕ್ ರಾಜನಾಗಿದ್ದನು. ಕಾನಿಷ್ಕ ಕುಶಾನ ವಂಶದವನು. ಗೌತಮೀಪುತ್ರ ಶಾತಕರ್ಣಿ ಶಾತವಾಹನ ರಾಜ. ಓಕೆ, ಇಲ್ಲ ಹವ್ಯಸ್ಲಿ ಎಲ್ಲ ಕೊಟ್ಟಿದ್ದೀನಿ ನಾನು. ಆರಾಮ್ಸೆ ನೀವು ಇದ್ರ ಬಗ್ಗೆ ತಿಳ್ಕೊಬೋದು. ಓಕೆ, ಇನ್ನು
ಕೆಲವೊಂದು ಸರಿಯಾದ ಕಾಲಾನುಕ್ರಮದಲ್ಲಿ ಬರೆಯಿರಿ. ಈ ಒಂದು ಪ್ರಶ್ನೆ ಆಗಿದೆ ನೋಡ್ರಿ. ಮೌರ್ಯರು, ಶುಂಗರು, ಕುಶಾನರು, ಶಾತವಾಹನರು. ಟ್ರಿಕ್ಸ್ ಮಾಡಮ್ರಿ. ಇದಕ್ಕೆ ನಾನು ಟ್ರಿಕ್ಸ್ ಮಾಡಿಲ್ಲ, ಇದಕ್ಕೊಂದು ಟ್ರಿಕ್ಸ್ ಮಾಡಮ್ಮ. ಈ 4 ನೋಡ್ರಿ, ಫಸ್ಟ್ ಯಾರು ಬರ್ತಾರೆ ರೀ? ಮೌರ್ಯರು ಬರ್ತಾರೆ, ಹೌದಲ್ರಿ? ಮೌರ್ಯರ ನೆಕ್ಸ್ಟ್ ಬರೋದು ಯಾರು ರೀ? ಶುಂಗರು. ಯಾಕಂದ್ರಪ್ಪ ಅಂದ್ರೆ ಮೌರ್ಯರ ಕೊನೆಯ ದೊರೆ ಬೃಹದತ್ತನನ್ನು ಕೊಂದು ಪುಷ್ಯಮಿತ್ರ ಶುಂಗ ವಂಶವನ್ನು ಸ್ಥಾಪನೆ ಮಾಡ್ತಾನೆ. ಸೊ ಶುಂಗರು ಬರ್ತಾರೆ. ಸೊ 1 2 ನಮ್ಗೆ ಗೊತ್ತಾಯ್ತು. ಆಪ್ಷನ್ ನೋಡ್ರಿ, 1 2 ಎಲ್ಲೈತಿ, 1 2 ಇಲ್ಲೈತಿ, ಇಲ್ಲಿಲ್ಲ, ಈ ಆಪ್ಷನ್ ಇರಲಿಲ್ಲ, ಈ ಆಪ್ಷನ್ ಇಲ್ಲ. ಸರಿಯಾದ ಉತ್ತರ 1 2 ಇಲ್ಲೈತಿ, 2. ಇವೆರಡು ಗೊತ್ತಿಲ್ಲ ಅಂದ್ರಪ್ಪ ಡೈರೆಕ್ಟ್ ನಾನು ಯಾವ ರೀತಿ ಹಾಕ್ತಾನೆ ಅಂತ ಹೇಳಕತ್ತೀನಿ ನಾನು. ಓಕೆ, ಇದಾದಮೇಲೆ ಯಾರು ಬರ್ತಾರೆ ರೀ? ಹವ್ಯಸ್ಲಿ ಶಾತವಾಹನರು ಬರ್ತಾರೆ. ದಕ್ಷಿಣ ಭಾರತದ ಮೊದಲ ಸಾಮ್ರಾಜ್ಯ ಶಾತವಾಹನರು. ಅದಾದಮೇಲೆ ಕುಶಾನರು ಬರ್ತಾರೆ. ಓಕೆ, ಮೌರ್ಯ, ಶುಂಗ, ಶಾತವಾಹನ, ಕುಶಾನರು ಹಿಂಗೆ ಬರ್ತಾರೆ. ನೆಕ್ಸ್ಟ್ ಮೌರ್ಯರು ಮೊದಲ ಸಾಮ್ರಾಜ್ಯ, ಶುಂಗರ ನಂತರ, ಶಾತವಾಹನ ದಕ್ಷಿಣದಲ್ಲಿ ಬೆಳೆದರು, ಕುಶಾನರು ಉತ್ತರದಲ್ಲಿ ಉದಯಿಸಿದರು. ಕಾಲಾನುಕ್ರಮದಲ್ಲಿ ಕೇಳೋ ಪ್ರಶ್ನೆ ನೋಡ್ರಿ. ಇನ್ನು ಕಾನ್ಸೆಪ್ಟ್ ಬೇಸ್ಡ್ ಟ್ರಿಕ್ಕಿ ಕ್ವಶನ್ ನೋಡ್ರಿ. ಶಕ ಸಂವತ್ಸರ ಪ್ರಾರಂಭಕ್ಕೆ ಸಂಬಂಧಿಸಿದ ರಾಜ ಯಾರು? ಸರಿಯಾದ ಉತ್ತರ SSGDಲಿ ಕೇಳಿದ ಕಾನಿಷ್ಕ. ಅವರು ಶಕ 78ರಲ್ಲಿ ನಾವು ಶಕವನ್ನು ಸ್ಟಾರ್ಟ್ ಮಾಡ್ತಾರೆ. ಇನ್ನು ಕಾನಿಷ್ಕರೊಂದಿಗೆ ಸಂಬಂಧಿಸಿದ ರಾಷ್ಟ್ರೀಯ ಕ್ಯಾಲೆಂಡರ್, ಭಾರತದ ರಾಷ್ಟ್ರೀಯ ಕ್ಯಾಲೆಂಡರ್ ಅಳವಡಿಕೆ ಮಾಡ್ಕೊಂಡಿವಿ. ಆಡಳಿತ ಮತ್ತು ದಾಖಲೆಗಳಲ್ಲಿ ಕುಶಾನರ ಬಗ್ಗೆ ನಮಗೆ ಗೊತ್ತಾಗ್ತೈತಿ. ಅಂದರೆ ಆಡಳಿತ ಮತ್ತು ದಾಖಲೆಗಳಲ್ಲಿ ಶಕ ಅಂದರೆ ಬಳಕೆ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕುಶಾನರ ಪ್ರಭಾವ ತೋರಿಸುತ್ತದೆ. ವ್ಯಾಪಾರ ಮತ್ತು ಸಂಸ್ಕೃತಿ ಎಲ್ಲ ಹೇಳಿದ್ದೀನಿ ಆಲ್ರೆಡಿ. ಇದ್ರ ಬಗ್ಗೆ ಸುಮಾರು ಸರಿ ಕ್ವಶನ್ ಆಗೈತೆ ನೋಡ್ರಿ. ನೆಕ್ಸ್ಟ್ ಗಾಂಧಾರ ಕಲೆಯು ವೈಶಿಷ್ಟ್ಯ ಯಾವುದು? ಗಾಂಧಾರ ಕಲೆಯ ವೈಶಿಷ್ಟ್ಯ ಸರಿಯಾದ ಉತ್ತರ ಗ್ರೀಕ್ ಮತ್ತು ಭಾರತೀಯ ಶೈಲಿಯ ಸಂಯೋಜನೆ. ಹೆಂಗೆ ನೆನ್ಪಿಡ್ಬೇಕು ರೀ? ಗನಿಂದ ಗಾಂಧಾರ, ಗನಿಂದ ಗ್ರೀಕ್. ಓಕೆ, ಗೊತ್ತಿರದೇ ಇರುವಾಗ. ಇನ್ನು ಗಾಂಧಾರ ಕಲೆಯು ಕುಶಾನ ಕಾಲದಲ್ಲಿ ಬೆಳೆಯಿತು. ಕಾನಿಷ್ಕ ಇದನ್ನು ಪ್ರೋತ್ಸಾಹ ಮಾಡ್ತಾನೆ. ಗ್ರೀಕ್ನ ಪ್ರಭಾವ ಸ್ಪಷ್ಟವಾಗಿರ್ತದೆ. ಬುದ್ಧನ ಮೂರ್ತಿಗಳನ್ನು ಮಾನವ ರೂಪದಲ್ಲಿ ಬಳಕೆ ಮಾಡ್ತಾರೆ, ಅದು ರೂಪದಲ್ಲಿ ತೋರಿಸ್ತಾರೆ. ನೆಕ್ಸ್ಟ್ ಯಥಾರ್ಥ ಶಿಲ್ಪಕಲೆ ಕಂಡುಬರ್ತದೆ. ಪಶ್ಚಿಮ ಭಾರತದಲ್ಲಿ ಅತಿ ಹೆಚ್ಚು ಬೆಳವಣಿಗೆ ಆಗ್ತದೆ. ಗ್ರೀಕ್ ವಸ್ತು ವಿನ್ಯಾಸ ಪ್ರಭಾವವಾಗಿದೆ. ಬೌದ್ಧ ಧರ್ಮದ ಪ್ರಚಾರಕ್ಕೆ ಸಹಕಾರಿ. ನೆಕ್ಸ್ಟ್ ಕಾಲ ಇತಿಹಾಸದಲ್ಲಿ ಮಹತ್ವ ಸ್ಥಾನ ಪಡೆದಿದೆ. ಇನ್ನು ದಕ್ಷಿಣ ಪತಿ ಎಂಬ ಯಾವ ಶಾತವಾಹನ ರಾಜ ಪಡೆದಿದ್ದ? ಶಾತವಾಹನ ರಾಜ ಬಗ್ಗೆ ಕೇಳ್ರಿ. ಸರಿಯಾದ ಉತ್ತರ ಗೌತಮಿ ಪುತ್ರ ಶಾತಕರ್ಣಿ. ಆಪ್ಷನ್ ತು ಎಲಿಮಿನೇಟ್ ಹೆಂಗೆ ರೀತಿ ಮಾಡ್ತೀವಿ ನಾವು? ಈ 4 ಆಪ್ಷನ್ ಒಳಗೆ ಯಾರು ಫುಲ್ ಫೇಮಸ್ ರೀ? ಗೌತಮಿ ಪುತ್ರ ಶಾತಕರ್ಣಿ, ಆಬ್ವಿಯಸ್ಲಿ. ಸೊ ಆ ಥರ ಎಲಿಮಿನೇಟ್ ಮಾಡ್ಬೋದು ಇರದೇ ಇರುವಾಗ. ಇಲ್ಲಂದ್ರಪ್ಪ ಅಂದ್ರೆ ದಕ್ಷಿಣ ಪತಿ ಯಾರನ್ನು ಕರಿತೀವಿ ನಾವು? ಯಾರು ರೀ? ಗೌತಮಿ ಪುತ್ರ ಶಾತಕರ್ಣಿ. ಓಕೆ ನೋಡ್ರಿ, ಗೌತಮಿ ಪುತ್ರ ಶಾತಕರ್ಣಿಯು ಶಾತವಾಹನರ ಶ್ರೇಷ್ಠ ರಾಜನಾಗಿದ್ದನು. ಇವನು ಶಕರನ್ನು ಸೋಲಿಸಿದನು. ದೆನ್ ದಕ್ಷಿಣ ಪತಿ ಎಂಬ ಬಿರುದನ್ನು ಪಡೆದನು. ನಾಸಿಕ್ ಶಾಸನ ಇವನ ಸಾಧನೆ ಬಗ್ಗೆ ಹೇಳುತ್ತದೆ. ಸಾಮ್ರಾಜ್ಯದ ವಿಸ್ತರಣೆ ಮಾಡಿದನು. ಬ್ರಾಹ್ಮಣ ಧರ್ಮಕ್ಕೆ ಬೆಂಬಲ ನೀಡಿದನು. ನಾಣ್ಯಗಳು ದೊರೆತಿವೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಶಾತವಾಹನರ ಪ್ರಸಿದ್ಧ ಸಾಹಿತ್ಯ ಕೃತಿ ಯಾವುದು? ಶಾತವಾಹನರ ಪ್ರಸಿದ್ಧ ಸಾಹಿತ್ಯ ಕೃತಿ ಗಾಥಾಸಪ್ತಸತಿ. ಗಾಥಾಸಪ್ತಸತಿಯು ಪ್ರಾಕೃತ ಭಾಷೆಯಲ್ಲಿದೆ. ರಾಜನು ಹಾಲನೊಂದಿಗೆ ಸಂಬಂಧಿಸಿದೆ. ಯಾವುದ್ರಿ? ಹಾಲ. 700 ಗೀತೆಗಳ ಸಂಕಲನ. ಗ್ರಾಮೀಣ ಜೀವನದ ಚಿತ್ರದ ಬಗ್ಗೆ ಹೇಳ್ತೈತಿ. ಪ್ರೇಮ ಮತ್ತು ಸಮಾಜದ ವಿವರಣೆ ಇದೆ. ಪ್ರಾಕೃತ ಭಾಷೆಯ ಶ್ರೇಷ್ಠ ಕೃತಿ ಯಾವುದ್ರಿ? ಹಾಲನ ಗಾಥಾಸಪ್ತಪತಿ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ. 4ನೇ ಬೌದ್ಧ ಸಮ್ಮೇಳನ ನಡೆದ ಸ್ಥಳ ಯಾವುದು? ಸರಿಯಾದ ಉತ್ತರ ಕಾಶ್ಮೀರ. ಹೆಂಗೆ ನೆನ್ಪಿಟ್ಟಿವಿ ನಾವು? ರವಾ ಪಾಕ. ಟ್ರಿಕ್ಸ್ ಬಂದ್ರಪ್ಪ ಅಂದ್ರೆ ರವಾ ಪಾಕ. 1ನೇದು ಬಂದ್ರಪ್ಪ ಅಂದ್ರೆ ರಾಜಗೃಹ. 2ನೇದ್ದು ವೈಶಾಲಿ. 3ನೇದ್ದು ಪಾಟಲಿಪುತ್ರ. 4ನೇದ್ದು ಕಾನಿಷ್ಕ. ಟ್ರಿಕ್ಸ್ ರವಾ ಪಾಕ. ಓಕೆನಾ? ಕಾನಿಷ್ಕನ ಕಾಲದಲ್ಲಿ 4ನೇ ಬೌದ್ಧ ಸಮ್ಮೇಳನ ನಡೆಯಿತು. ಕಾನಿಷ್ಕ ಅಥವಾ ಕಾಶ್ಮೀರದ ಕುಂಡಲವನದಲ್ಲಿ ನಡೆದಿದೆ ಎಂದು ಹೇಳಲಾಗಿದೆ. ವಸುಮಿತ್ರ ಅಧ್ಯಕ್ಷನಾಗಿದ್ದನು. ಮಹಾಯಾನ ಬೌದ್ಧ ಧರ್ಮದ ಬೆಳವಣಿಗೆ ಕಂಡಿತು. ಬೌದ್ಧ ಗ್ರಂಥಗಳ ಸಂಪಾದನೆ ನಡೆಯಿತು. ಚೀನಾ ಕಡೆ ಧರ್ಮ ಪ್ರಚಾರ ಹೆಚ್ಚಾಯಿತು. ಕುಶಾನರ ಧಾರ್ಮಿಕ ಪ್ರಭಾವ ಸ್ಪಷ್ಟವಾಗಿ ಕಾಣ್ತದೆ ನೋಡ್ರಿ. ಓಕೆ ನೆಕ್ಸ್ಟ್, ಇಂಡೋ ಗ್ರೀಕರ ರಾಜಧಾನಿ ಸಕಾಲ ಯಾವ ಇಂದಿನ ನಗರವಾಗಿದೆ? ಆಲ್ರೆಡಿ ಇದನ್ನು ಕೇಳಿದೆನು. ಆಪ್ಷನ್ ಎಲಿಮಿನೇಟ್ ಮಾಡ್ಬೋದು. ಇಂಡೋ ಗ್ರೀಕಿಗೆ ಸಂಬಂಧಪಟ್ಟಂಥ ಯಾವುದ್ರ ಸಂಬಂಧಪಡ್ತಿರಲಿ? ಲಾಹೋರ್ ಬರ್ತೇನೆ ರೀ? ಇಲ್ಲ.
ಕಾಬೂಲ್ ಬರ್ತೇನೆ ರೀ ಇಲ್ಲ, ಪೇಶಾವರ ಬರ್ತೇನೆ ರೀ ಇಲ್ಲ, ಗ್ರೀಕರಿಗೆ ಸಂಬಂಧಪಟ್ಟ ರಾಜಧಾನಿ ಇರೋದು ಒಂದೇ ಸಿಯಾಲ್ಕೋಟ್. ಓಕೆ, ಆಪ್ಷನ್ 3 ಆರಾಮ್ಸೆ ನಾವು ಎಲಿಮಿನೇಟ್ ಮಾಡ್ಬೋದು. ಸಕಾಲ ಇಂದಿನ ಪಾಕಿಸ್ತಾನದ ಸಿಯಾಲ್ಕೋಟ್ ಐತೆ ನೋಡ್ರಿ. ಓಕೆ, ಪಾಕಿಸ್ತಾನದ ಸಿಯಾಲ್ಕೋಟ್ನಲ್ಲಿ ಕಂಡು ಬರ್ತಾ. ಇನ್ನು ಮೆನಂಡರ್ ಇದರ ರಾಜಧಾನಿಯಾಗಿತ್ತು. ಮೆನಂಡರ್ನ ರಾಜಧಾನಿ ಯಾವುದ್ರಿ? ಸಿಯಾಲ್ಕೋಟ್. ವ್ಯಾಪಾರದ ಕೇಂದ್ರವಾಗಿತ್ತು. ಗ್ರೀಕ್ ಸಂಸ್ಕೃತಿಯ ಪ್ರಭಾವವಿದೆ. ಬೌದ್ಧ ಧರ್ಮದ ಪ್ರಸಾರ ಇಲ್ಲಿ ನಡೆಯಿತು. ಮಿಲಿಂದೋಪನ್ನ ಸಂಬಂಧಿಸಿದ ಸ್ಥಳವಾಗಿದೆ. ಇಂಡೋ ಗ್ರೀಕ್ ಆಡಳಿತದ ಕೇಂದ್ರವಾಗಿದೆ. ಓಕೆ, ಇಲ್ಲಿ ನೋಡ್ರಿ ಪ್ರಮುಖ ಅತಿ ಹೆಚ್ಚು ಬಾರಿ ಯಾವ ಕ್ವಶನ್ ಅಂತ ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೀನಿ. ಕುಶಾನರ ರಾಜಧಾನಿ ಪೇಶಾವರ, ಇದು ನಮ್ಗೆ ಆಲ್ರೆಡಿ ಗೊತ್ತೈತಿ, ಅದಕ್ಕೋಸ್ಕರ ಡೈರೆಕ್ಟ್ ಇದು ಹಾಕಿದ್ದೀನಿ. ಇನ್ನು ಗಾಂಧಾರ ಕಲೆಯ ಪ್ರಸಿದ್ಧ ಕೇಂದ್ರ ಯಾವುದ್ರೆ? ತಕ್ಷಶಿಲಾ. ಶಾತವಾಹನರ ವಂಶದ ಸ್ಥಾಪಕ ಯಾವುದ್ರಿ? ಸಿಮುಖ. ಇದು ರಿಪೀಟೆಡ್ ಸೋ ಮೆನಿ ಟೈಮ್ ಕ್ವಶನ್ ಆಗೈತಿ. ಏಕ ಬ್ರಾಹ್ಮಣ ಎಂಬ ಬಿರುದನ್ನು ಯಾರಿಗೆ ನೀಡಿದ್ರಿ? ಗೌತಮಿ ಪುತ್ರ ಶಾತಕರ್ಣಿಗೆ ಏಕ ಬ್ರಾಹ್ಮಣ ಅಂತ ಕರೆದ್ರು ನೋಡ್ರಿ, ಏಕ ಬ್ರಾಹ್ಮಣ. ನಾಸಿಕ್ ಶಾಸನ ಸಂಬಂಧಿಸಿದ ರಾಜ ಹವ್ಯಸ್ಲಿ ಗೌತಮಿ ಪುತ್ರ ಶಾತಕರ್ಣಿ. ಇಂಡೋ ಗ್ರೀಕ್ ನಾಣ್ಯಗಳಲ್ಲಿ ಮೊದಲ ರಾಜನ ಚಿತ್ರ ಬಳಸಿದ ನೋಡ್ರಿ. ಇಂಡೋ ಗ್ರೀಕ್ ನಾಣ್ಯಗಳಲ್ಲಿ ಗ್ರೀಕ್ನ ರಾಯಭಾರಿ ಹೆಲಿಯೋಡೊರಸ್ ಸಂಬಂಧಿಸಿದ ವಂಶ ಶುಂಗರು ನೋಡ್ರಿ. ಯಾವುದ್ರಿ? ಶುಂಗರು. ಇನ್ನು ಗರುಡ ಸ್ತಂಭ ಇರುವ ಸ್ಥಳ ಬೇಸ ನಗರ್ ನೋಡ್ರಿ. ಯಾವುದೇ? ಬೇಸ ನಗರ. ಇದು ಕ್ವಶನ್ ಆಗೈತೆ ನೋಡ್ರಿ. ಇನ್ನು ಶಾತವಾಹನರ ಪ್ರಮುಖ ಬಂದರು ಬರೋಚ್. ಯಾವುದ್ರಿ? ಬರೋಚ್. ರೋಮನ್ ವ್ಯಾಪಾರದಿಂದ ಪ್ರಸಿದ್ಧರಾದವರು ಶಾತವಾಹನರು. ಯಾವ್ರಿ? ಶಾತವಾಹನರು. ಯಾಕಂದರೆ ಬರೋಚ್ನಿಂದ ನಡೆದಿತ್ತಲ್ಲಿ. ನೆಕ್ಸ್ಟ್, ಗಾಂಧಾರ ಕಲೆ ಯಾವ ಧರ್ಮಕ್ಕೆ ಸಂಬಂಧಿಸಿದೆ? ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದೆ. ಮಹಾಯಾನ ಬೌದ್ಧ ಧರ್ಮಕ್ಕೆ ಉತ್ತೇಜನ ನೀಡಿದ ಯಾರಂದ್ರಪ್ಪ ಅಂದ್ರೆ ಕುಶಾನರ ಕಾನಿಷ್ಕ. ಇನ್ನು ಶಾತವಾಹನ ಎಂದು ಕರೆಯಲ್ಪಡುವ ವಂಶ ಶಾಲಿವಾಹನ ಎಂದು ಕರೆಯಲ್ಪಡುವ ವಂಶ ಶಾತವಾಹನ. ಶುಂಗಕಾಲದ ಪ್ರಸಿದ್ಧ ವ್ಯಾಕರಣ ಪತಂಜಲಿ. ಶುಂಗಕಾಲದ ಪ್ರಸಿದ್ಧ ವ್ಯಾಕರಣ ಪತಂಜಲಿ. ಶಾತವಾಹನರ ಕಾಲದ ನಾಣ್ಯಗಳಲ್ಲಿ ಬಳಸಿದ ಮೊದಲ ಲೋಹ ಸೀಸ ನೋಡ್ರಿ. ಯಾವುದ್ರಿ? ಸೀಸ. ಮೊದಲ ಲೋಹ ಅಲ್ಲ, ಶಾತವಾಹನರು ಅತಿ ಹೆಚ್ಚು ಯಾರು ಬಳಸ್ತಾರೆ ರೀ? ಸೀಸನ್ನು ಬಳಸ್ತಾರೆ. ಇನ್ನು ಕುಶಾನ ಸಾಮ್ರಾಜ್ಯ ಯಾವ ಪ್ರದೇಶದಲ್ಲಿ ವಿಸ್ತರಿಸಿತು? ಮಧ್ಯ ಏಷ್ಯಾದವರೆಗೆ ವಿಸ್ತಾರ ಆಗುತ್ತೆ ನೋಡ್ರಿ. ಅದು ಕುಶಾನರ ಸಾಮ್ರಾಜ್ಯ. ನೆಕ್ಸ್ಟ್ ಪ್ರಶ್ನೆ, ಅಮರಾವತಿ ಯಾವ ವಂಶಕ್ಕೆ ಸಂಬಂಧಿಸಿದೆ? ಶಾತವಾಹನರ ವಂಶಕ್ಕೆ ಅಮರಾವತಿ ಸಂಬಂಧಿಸಿದೆ. ಬೌದ್ಧ ಧರ್ಮವನ್ನು ಚೀನಾಕ್ಕೆ ಹರಡಿಸಿದ ವಂಶ ಯಾವುದು? ಕುಶಾನರು. ಮಹಾಕ್ಷತ್ರಪ ಪದ ಯಾರೊಂದಿಗೆ ಸಂಬಂಧಿಸಿದೆ? ಶಕರೊಂದಿಗೆ ಸಂಬಂಧಿಸಿದೆ. ಶಕರನ್ನು ಸೋಲಿಸಿದ ಶಾತವಾಹನ ರಾಜ ಯಾರು? ಶಾತವಾಹನ ರಾಜ ಗೌತಮಿ ಪುತ್ರ ಶಾತಕರ್ಣಿ. ರಿಪೀಟೆಡ್ ಕ್ವಶನ್ ಆಲ್ರೆಡಿ ರಿಪೀಟ್ ಆಗೈತೆ, ಅದಕ್ಕೆ ನಾನು ಡೈರೆಕ್ಟ್ ಹಾಕಿದ್ದೇನೆ. ಇನ್ನು ದಕ್ಷಿಣ ಭಾರತದ ಮೊದಲ ಸಾಮ್ರಾಜ್ಯ ಹವ್ಯಸ್ಲಿ ಶಾತವಾಹನರು. ಗ್ರೀಕ್ ಭಾರತೀಯ ಸಂಸ್ಕೃತಿ ಸಂಶೋಧನೆ ಇಂಡೋ ಗ್ರೀಕರ ಕಾಲಕ್ಕೆ ಸಂಬಂಧಪಟ್ಟೈತೆ ನೋಡ್ರಿ. ಪ್ರಾಕೃತ ಭಾಷೆ ಬೆಳವಣಿಗೆ ಶಾತವಾಹನ ಕಾಲದಾಗ ಪ್ರಾಕೃತ ಭಾಷೆ ಬೆಳವಣಿಗೆ ಆಗ್ತೈತಿ. ಕನಿಷ್ಕನ ಆಸ್ಥಾನ ಕವಿಯರು ಅಶ್ವಘೋಷ ಬರೆದ ಕೃತಿ ಬುದ್ಧ ಚರಿತ. ಇಲ್ಲೇ ಆಲ್ರೆಡಿ ಡೈರೆಕ್ಟ್ ಕ್ವಶನ್ ಆಗುತ್ತೆ. ಓಕೆ, ಇನ್ನು ಕ್ವಿಕ್ ರಿವಿಷನ್ ಆದ್ರಪ್ಪ ಅಂದ್ರೆ ವಂಶ ಪ್ರಮುಖ ರಾಜ ವಿಶೇಷತೆ ನೋಡ್ರಿ. ಶುಂಗ ಯಾರು ಸ್ಥಾಪನೆ ಮಾಡ್ತಾರೆ? ಪುಷ್ಯಮಿತ್ರ ಶುಂಗ ಸ್ಥಾಪನೆ ಮಾಡ್ತಾನೆ. ಅಶ್ವಮೇಧ ಯಾಗವನ್ನು ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ ವೈದಿಕ ಧರ್ಮಕ್ಕೆ ಪ್ರೋತ್ಸಾಹ ನೀಡೋದು ಅಂತೇಳಿ ಈ ಒಂದು ಇದರಿಂದ ನಮಗೆ ಗೊತ್ತಾಗತ್ತೆ. ಇನ್ನು ಇಂಡೋ ಗ್ರೀಕ್ ಪ್ರಮುಖ ರಾಜ ಮಿಲಿಂಡೋ ಪನ್ನ. ಶಾತವಾಹನರ ಪ್ರಮುಖ ರಾಜ ಗೌತಮಿ ಪುತ್ರ ಶಾತಕರ್ಣಿ. ಶಕರಿಂದ ಜಯ ಅಂತನ್ರಿ. ಓಕೆನಾ. ನೆಕ್ಸ್ಟ್ ಕುಶಾನರ ಕಾನಿಷ್ಕ 4ನೇ ಬೌದ್ಧ ಸಮ್ಮೇಳನ ಮಾಡ್ತಾನ್ರಿ ಕಾನಿಷ್ಕ. ಇವು ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಗೆ, ಅದ್ರ ಬಗ್ಗೆನೇ ಇವಾಗ ಇಷ್ಟೊತ್ತು ಎಕ್ಸ್ಪ್ರೆಷನ್ ಮಾಡಿದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಗಾಂಧಾರ ಕಲೆಯ ಪ್ರಮುಖ ವೈಶಿಷ್ಟ್ಯ ಯಾವುದು? ಗಾಂಧಾರ ಕಲೆಯ ಪ್ರಮುಖ ವೈಶಿಷ್ಟ್ಯತೆ ದ್ರಾವಿಡ ಶೈಲಿ ಅಲ್ಲ, ಗ್ರೀಕ್ ಮತ್ತು ಭಾರತೀಯ ಶೈಲಿಯ ಸಂಯೋಜನೆ ಹೌದು, ಪರ್ಷಿಯನ್ ಭಾಷೆ ಅಲ್ಲ, ಮೊಘಲ್ ಶೈಲಿ ಅಲ್ಲ. ಆಪ್ಷನ್ 3 ಆರಾಮ್ಸೆ ಎಲಿಮಿನೇಟ್ ಮಾಡ್ಬೋದು. ಗೋ ಫಾರ್ ಗಾಂಧಾರ, ಗೋ ಫಾರ್ ಗ್ರೀಕ್. ನೆಕ್ಸ್ಟ್, ಗಾಂಧಾರ ಕಲೆಯು ಗ್ರೀಕ್ ಮತ್ತು ಭಾರತೀಯ ಶೈಲಿಗಳ ಸಂಯೋಜನೆಯಾಗಿದೆ.
ಕುಶಾನರ ಕಾಲದಲ್ಲಿ ಬೆಳವಣಿಗೆ ಕಂಡಿತು. ಬುದ್ಧನ ಮೂರ್ತಿಗಳನ್ನು ಮಾನವ ರೂಪದಲ್ಲಿ ತೋರಿಸಲಾಗುತ್ತದೆ. ಉತ್ತರ ಮತ್ತು ಪಶ್ಚಿಮ ಭಾರತದಲ್ಲಿ ಅಭಿವೃದ್ಧಿಯಾಯಿತು. ತಕ್ಷಶಿಲಾ ಪ್ರಮುಖ ಕೇಂದ್ರವಾಯಿತು. ಯಥಾರ್ಥ ಶಿಲ್ಪಕಲೆ ಇದರ ಲಕ್ಷಣವಾಗಿದೆ. ಗ್ರೀಕ್ ಉಡುಪು ಶೈಲಿಯನ್ನು ಕಾಣುತ್ತೇವೆ. ಬೌದ್ಧ ಧರ್ಮದ ಪ್ರಸಾರಕ್ಕೆ ಇದು ಸಹಾಯವಾಯಿತು. ಇನ್ನು ಮುಂದಿನ ಪ್ರಶ್ನೆ, ಗಾಂಧಾರ ಕಲೆಗೆ ಉತ್ತೇಜನ ನೀಡಿದ ರಾಜ ಯಾರು? ಗಾಂಧಾರ ಕಲೆಗೆ ಉತ್ತೇಜನ ನೀಡಿದ ಮೊದಲ ರಾಜ ಅಥವಾ ರಾಜ ಏನಪ್ಪ? ಸರಿಯಾದ ಉತ್ತರ ಕಾನಿಷ್ಕ. ಆಲ್ರೆಡಿ ಕ್ವಶನ್ ರಿಪೀಟೆಡ್ ಕ್ವಶನ್. ಆಪ್ಷನ್ ಥ್ರೂ ಆರಾಮ್ಸೆ ನಾವು ಎಲಿಮಿನೇಟ್ ಮಾಡಬಹುದು. ಓಕೆ ನೋಡ್ರಿ, ಕುಶಾನರು ಅಥವಾ ಕಾನಿಷ್ಕನು ಕುಶಾನರ ಶ್ರೇಷ್ಠ ರಾಜ. ಗಾಂಧಾರ ಕಲೆಯ ಬೆಳವಣಿಗೆ ಕಾರಣನಾದನು. ಬೌದ್ಧ ಧರ್ಮದ ಪೋಷಕನಾಗಿದ್ದನು. ಪೇಶವ ರಾಜನಾಗಿತ್ತು. ಕಲಾವಿದರಿಗೆ ಆಶ್ರಯ ನೀಡಿದನು. ಬೌದ್ಧ ಮೂರ್ತಿಗಳ ನಿರ್ಮಾಣ ಹೆಚ್ಚಾದವು. ನೆಕ್ಸ್ಟ್, ಕಾನಿಷ್ಕ ಮತ್ತು ಬೌದ್ಧ ಧರ್ಮ ಇದ್ರ ಬಗ್ಗೆ ಪ್ರಶ್ನೆ ಆಗೈತಿ. 4ನೇ ಬೌದ್ಧ ಸಮ್ಮೇಳನ ಯಾರ ಕಾಲದಲ್ಲಿ ನಡೆಯಿತು? 4ನೇ ಬೌದ್ಧ ಸಮ್ಮೇಳನ ಸರಿಯಾದ ಉತ್ತರ ಕಾನಿಷ್ಕನ ಕಾಲದಲ್ಲಿ ನಡೆಯಿತು. ಟ್ರಿಕ್ಸ್ ಬಂದ್ರಪ್ಪ ಅಕ್ಕ ನೋಡ್ರಿ, ಅಕ್ಕ ರವ ಪಾಕ. 1ನೇದ್ದು ಅಜಾತಶತ್ರು, 2ನೇದ್ದು ಕಾಲಾಶೋಕ, ಇನ್ನು 3ನೇದ್ರಾಗ ಬಂದ್ರಪ್ಪ ಅಂದ್ರೆ ಅಶೋಕ, 4ನೇ ಒಂದು ಬೌದ್ಧ ಸಮ್ಮೇಳನದಲ್ಲಿ ಕಾನಿಷ್ಕ. ಅಕ್ಕ ರವಾ ಪಾಕ. ರವಾ ಪಾಕ ಬಂದ್ರಪ್ಪ ಅಂದ್ರೆ ರಾಜಗೃಹ, ವೈಶಾಲಿ, ರವಾ ಪಾಕ. ಪ ಅಂದ್ರೆ ಪಡಲಿಪುತ್ರ, ಕ ಅಂದ್ರಪ್ಪ ಅಂದ್ರೆ ಯಾವುದ್ರಿ ಕಾಶ್ಮೀರ. ಓಕೆ, ಅಕ್ಕ ರವಾ ಪಾಕ. ಇದು ನೆನಪಿಟ್ರಪ್ಪ ಅಂದ್ರೆ ಅಷ್ಟು ಟ್ರಿಕ್ಸ್ ಬಂದ್ಬಿಡ್ತಾವೆ. 4ನೇ ಬೌದ್ಧ ಸಮ್ಮೇಳನ ಕಾಶ್ಮೀರದಲ್ಲಿ ನಡೆಯಿತು. ಕಾನಿಷ್ಕನು ಇದರ ಪೋಷಕನಾಗಿದ್ದನು. ವಸುಮಿತ್ರ ಇದರ ಅಧ್ಯಕ್ಷನಾಗಿದ್ದನು. ಮಹಾಯಾನ ಬೌದ್ಧ ಧರ್ಮದ ಬೆಳವಣಿಗೆ ಕಂಡಿತು. ಬೌದ್ಧ ಧರ್ಮಗಳ ಸಂಪಾದನೆ ನಡೆಯಿತು. ಚೀನಾ ಧರ್ಮಕ್ಕೆ ಈ ಒಂದು ಚೀನಾ ದೇಶಕ್ಕೆ ಇದು ಹರಡ್ತದೆ ನೋಡ್ರಿ. ಓಕೆ, ನೆಕ್ಸ್ಟ್, ಕಾನಿಷ್ಕನ ಆಸ್ಥಾನ ಕವಿ ಯಾರು? ಹವ್ಯಸ್ಲಿ ಅಶ್ವಘೋಷ. ಕಾಳಿದಾಸ ಇಲ್ಲಿ ಬರಲ್ಲ, ನಾಗಾರ್ಜುನ ಬರಲ್ಲ, ಪತಂಜಲಿ ಬರಲ್ಲ. ಸರಿಯಾದ ಉತ್ತರ ಅಶ್ವಘೋಷನ ಬುದ್ಧಚರಿತ. ಅಶ್ವಘೋಷನ ಬುದ್ಧಚರಿತ ಕಾನಿಷ್ಕನ ಆಶ್ರಯದಲ್ಲಿ. ಇದು ಸಂಸ್ಕೃತ ಸಾಹಿತ್ಯಕ್ಕೆ ಕೊಡುಗೆ ಆಗೈತೆ ನೋಡ್ರಿ. ಓಕೆ, ಮಹಾಯಾನ ಬೌದ್ಧ ಧರ್ಮದ ಪ್ರಚಾರಕ. ಬೌದ್ಧ ತತ್ವಗಳನ್ನು ಸಾಹಿತ್ಯದ ಮೂಲಕ ಹರಡಿಸಿದನು. ಕುಶಾನರ ಕಾಲದ ಶ್ರೇಷ್ಠ ಪಂಡಿತನಾಗಿದ್ದನು. ಶಾತವಾಹನರ ಆಡಳಿತ. ಶಾತವಾಹನರ ವಂಶದ ಸಂಸ್ಥಾಪಕ ಯಾರು? ಶಾತವಾಹನರ ವಂಶದ ಸಂಸ್ಥಾಪಕ ಹವ್ಯಸ್ಲಿ ಸಿ ಮುಖ. ಯಾರ್ರಿ? ಸಿ ಮುಖ. ನೋಡ್ರಿ, ಶಿಮುಖನು ಶಾತವಾಹನರ ವಂಶದ ಸ್ಥಾಪಕನಾಗಿದ್ದನು. ನಮ್ಗೆ ಗೊತ್ತೈತಿ ಸ್ಥಾಪಕ ಸಿಮುಖ. ದಕ್ಷಿಣ ಭಾರತದ ಮೊದಲ ದೊಡ್ಡ ಸಾಮ್ರಾಜ್ಯ. ಇವರ ರಾಜಧಾನಿ ಪ್ರತಿಷ್ಠಾಪುರ ಅಥವಾ ಪ್ರತಿಷ್ಠಾನ್. ಕೃಷಿ ಮತ್ತು ವ್ಯಾಪಾರ ಅಭಿವೃದ್ಧಿ ಕಂಡಿತು. ಪ್ರಾಕೃತ ಭಾಷೆಗೆ ಹೆಚ್ಚು ಪ್ರೋತ್ಸಾಹ ನೀಡಿದರು. ರೋಮನ್ ವ್ಯಾಪಾರ ಹೆಚ್ಚಾಯಿತು. ನಾಣ್ಯ ವ್ಯವಸ್ಥೆ ಬೆಳೆಯಿತು. ದಕ್ಷಿಣದ ರಾಜಕೀಯ ಏಕತೆ ಸಾಧಿಸಿತು. ದಕ್ಷಿಣ ಪತಾಪತಿ. ಇದು ರಿಪೀಟೆಡ್ ಕ್ವಶನ್ನು. ಸರಿಯಾದ ಉತ್ತರ ಗೌತಮಿಪುತ್ರ ಶಾತಕರ್ಣಿ. ಗೌತಮಿಪುತ್ರ ಶಾತಕರ್ಣಿ ಶಾತವಾಹನರ ಶ್ರೇಷ್ಠ ದೊರೆ ಶಕರನ್ನು ಸೋಲಿಸಿದ. ನಾಸಿಕ್ ಶಾಸನದಲ್ಲಿ ಗೌತಮಿಪುತ್ರ ಶಾತಕರ್ಣಿಯ ಸಾಧನ ಬಗ್ಗೆ ಉಲ್ಲೇಖ ಐತೆ ನೋಡ್ರಿ. ಅವರ ತಾಯಿ ಗೌತಮಿ ಇವನು ನಾಸಿಕ್ ಶಾಸನವನ್ನು ರಚನೆ ಮಾಡ್ತಾರೆ. ಓಕೆ, ನೆಕ್ಸ್ಟ್, ಮಿಲಿಂದ್ ಎಂದು ಯಾವ ರಾಜನೆಂದು ಕರೆಯುತ್ತಾರೆ? ಮಿಲಿಂದ್ ಎಂದು ಮೆನೆಂಡರ್ ಎಂದು ಕರೆಯುತ್ತಾರೆ. ಸರಿಯಾದ ಉತ್ತರ ಮೆನೆಂಡರ್. ಮಿಲಿಂಡನು ಮಿಲಂದ್ ಎಂದು ಕರೆಯುತ್ತಿದ್ದರು. ಇಂಡೋ ಗ್ರೀಕರ ರಾಜ. ನಾಗಸೇನೊಂದಿಗೆ ಸಂಭಾಷಣೆ ನಡೆಯಿತು. ಬೌದ್ಧ ಧರ್ಮವನ್ನು ಸ್ವೀಕರಿಸಿದೆಂದು ಹೇಳುತ್ತದೆ. ಸಕಾಲ ರಾಜಧಾನಿಯಾಗಿತ್ತು. ಇದು ಆಲ್ರೆಡಿ ನಾನು ಮಿಲಿಂದೋಪನ್ನ ಗ್ರಂಥದಲ್ಲಿ ಎಲ್ಲ ಉಲ್ಲೇಖ ಐತೆ ನೋಡ್ರಿ. ಮಿಲಿಂದೋಪನ್ನ ಗ್ರಂಥ ಯಾವ ಸಂಭಾಷಣೆ ಐತ್ರಿ? ಸರಿಯಾದ ಉತ್ತರ ಮೆನೆಂಡರ್ ಮತ್ತು ನಾಗಸೇನ. ರಿಪೀಟೆಡ್ ಕ್ವಶನ್, ಪಾಳಿ ಭಾಷೆಯಲ್ಲೇ ಐತಿ. ಓಕೆ, ಶುಂಗರ ಉದಯ. ಶುಂಗ ವಂಶವನ್ನು ಸ್ಥಾಪಿಸಿದ್ದಾರೆ. ಶುಂಗ ವಂಶವನ್ನು ಸ್ಥಾಪಿಸಿದ ಪುಷ್ಯಮಿತ್ರ ಶುಂಗ. ಓಕೆ, ಪುಷ್ಯಮಿತ್ರ ಶುಂಗನು ಮೌರ್ಯ ಸಾಮ್ರಾಜ್ಯದ ಸೇನಾಧಿಪತಿಯಾಗಿದ್ದ. ಮೌರ್ಯ ಸಾಮ್ರಾಜ್ಯದ ಕೊನೆಯ ದೊರೆ ಬೃಹದತ್ತನನ್ನು ಕೊಂದು ಅಧಿಕಾರಕ್ಕೆ ಬರ್ತಾನೆ. ಕ್ರಿಸ್ತಪೂರ್ವ 185ರಲ್ಲಿ ಶುಂಗ ಡೈನೆಸ್ಟಿ ಸ್ಥಾಪನೆ ಆಗ್ತೈತಿ. ರಾಜಧಾನಿ ಪಾಟಲಿಪುತ್ರ. ಬ್ರಾಹ್ಮಣ ಧರ್ಮಕ್ಕೆ ಉತ್ತೇಜನ ನೀಡ್ತಾರೆ. ಅಶ್ವಮೇಧ ಯಾಗವನ್ನು ಇವರು ಸ್ಟಾರ್ಟ್ ಮಾಡ್ತಾರೆ. ಓಕೆ, ಇನ್ನು ಶಕ ಸಂವತ್ಸರ ಯಾವ ವರ್ಷದಲ್ಲಿ? ಇದು ಆಲ್ರೆಡಿ ರಿಪೀಟೆಡ್ ಕ್ವಶನ್. ಯಾರ್ರಿ? ಕಾನಿಷ್ಕ ಇದನ್ನು ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ.
ನೆಕ್ಸ್ಟ್ ಗತಾ ಸಪ್ತಪದಿ ಯಾರು ಬರ್ತಾರೆ ರೀ? ಹಾಲ ಗತಾ ಸಪ್ತಪದಿ ಬರ್ತಾರೆ. ಓಕೆ, ಸ್ವಲ್ಪ ರಿಪೀಟೆಡ್ ಕ್ವಶನ್ ಆಗ್ಯಾವು. ನಾಸಿಕ್ ಶಾಸನ ಯಾರ ಸಾಧನೆ? ಗೌತಮಿಪುತ್ರ ಶಾತಕರ್ಣಿ. ಓಕೆ, ಇನ್ನು ಬೌದ್ಧ ಧರ್ಮ, ಮಹಾಯಾನ ಬೌದ್ಧ ಧರ್ಮಕ್ಕೆ ಉತ್ತೇಜನ ನೀಡಿದ ರಾಜ ಯಾರು? ಕಾನಿಷ್ಕ. ಯಾರು ರೀ? ಕಾನಿಷ್ಕ. ಓಕೆನಾ? ಇದ್ರ ಬಗ್ಗೆ ಆಲ್ರೆಡಿ ನಾನು ರಿಪೀಟೆಡ್ ಆಲ್ರೆಡಿ ಹೇಳಿದ್ದೇನೆ. ಮಹಾಯಾನ ಬೌದ್ಧ ಧರ್ಮದಲ್ಲಿ ಯಾವುದು ಪ್ರಮುಖವಾಗಿತ್ತು ರೀ? ಬುದ್ಧನ ಮೂರ್ತಿ ಪೂಜೆ. ನೋಡ್ರಿ, ಬುದ್ಧನ ಮೂರ್ತಿ ಪೂಜೆ. ಬುದ್ಧನನ್ನು ದೇವರಂತೆ ಕಾಣ್ತಾರೆ ಇವರು. ಮೂರ್ತಿ ಪೂಜೆ ಪ್ರಮುಖ ಲಕ್ಷಣ. ಭಕ್ತಿಗೆ ಹೆಚ್ಚು ಪ್ರೋತ್ಸಾಹ ನೀಡಿದರು. ಬೋಧಿಸತ್ವ ಬೆಳೆಯಿತು. ಗಾಂಧಾರ ಮತ್ತು ಮಥುರಾ ಕಲೆ ಬೆಳವಣಿಗೆ ಆಯಿತು. ಚೀನಾ ಮತ್ತು ಜಪಾನ್ ದೇಶಕ್ಕೆ ಬೌದ್ಧ ಧರ್ಮ ಹರಡಿತು. ರ್ಯಾಪಿಡ್ ಫೈರ್ ಕ್ವಶನ್ ಅಂತ ಸಿಕ್ಕಾಪಟ್ಟೆ ಸರಿ ಕ್ವಶನ್ ಆಗಿದ್ದು. ಶಾತವಾಹನರ ರಾಜಧಾನಿ ಪ್ರತಿಷ್ಠಾನಪುರ. ಕಾನಿಷ್ಕನ ರಾಜಧಾನಿ ಪೇಶಾವರ. ಗಾಂಧಾರ ಕಲೆಯ ಕೇಂದ್ರ ತಕ್ಷಶಿಲಾ. ಬುದ್ಧನ ಅಥವಾ ಬೌದ್ಧ ಚರಿತ್ರ ಬರೆದವರು ಅಶೋಕೋಶನ ಬುದ್ಧ ಚರಿತ್ರ. ಇಂಡೋ ಗ್ರೀಕ್ ರಾಜಧಾನಿ ಸಕಾಲ. ಶಾತವಾಹನರ ಪ್ರಸಿದ್ಧ ಬಂದರು ಬರೋಚ್. ಏಕಬ್ರಹ್ಮಣ ಬಿರುದು ಗೌತಮಿಪುತ್ರನಿಗಿತ್ತು. ಗಾಂಧಾರ ಕಲೆಯಲ್ಲಿ ಬಳಸಿದ ವಸ್ತು ನೀಲಿ ಶಿಸ್ಟ್ ಕಲ್ಲು. ನೀಲಿ ಶಿಸ್ಟ್ ಕಲ್ಲು ನೋಡ್ರಿ, ಗಾಂಧಾರ ಇಂಪಾರ್ಟೆಂಟ್ ಕ್ವಶನ್. ಶಕಯುಗ ಕ್ರಿಸ್ತ ಶಕ 78. ಮಿಲಿಂದೋಪನ್ನ ಪಾಳಿ ಭಾಷೆಯಲ್ಲಿ ಐತೆ ನೋಡ್ರಿ. ಶಾಲಿವಾಹನ ಸಾಹಿತ್ಯ ಭಾಷೆ ಶಾತವಾಹನರ ಸಾಹಿತ್ಯ ಭಾಷೆ ಪ್ರಾಕೃತ. ಓಕೆ ನೋಡ್ರಿ, ಮುಂದಿನ ಪ್ರಶ್ನೆ. ಗಾಂಧಾರ ಕಲೆಯಲ್ಲಿ ಬುದ್ಧನ ಮೂರ್ತಿಗಳನ್ನು ಯಾವ ರೂಪದಲ್ಲಿ ತೋರಿಸಲಾಗುತ್ತಿತ್ತು? ಸರಿಯಾದ ಉತ್ತರ ಮಾನವ ರೂಪದಲ್ಲಿ. ಓಕೆ, ಮಾನವ ರೂಪದಲ್ಲಿ ತೋರಿಸ್ತಾರೆ ನೋಡ್ರಿ. ಇದು ಗ್ರೀಕ್ ಕಲೆಯ ಪ್ರಭಾವ ಇದರಲ್ಲಿ ನಾವು ನೋಡ್ತೀವಿ. ಯಥಾರ್ಥ ಶಿಲ್ಪಕಲೆ ಇದರ ಲಕ್ಷಣವಾಗಿದೆ. ಕುಶಾನರ ಕಾಲದಲ್ಲಿ ಇದರ ಬೆಳವಣಿಗೆ ಕಂಡಿತು. ಗಾಂಧಾರ ಶೈಲಿಯು ಬೌದ್ಧ ಧರ್ಮದ ಪ್ರಸಾರಕ್ಕೆ ಸಹಾಯವಾಯಿತು. ಓಕೆನಾ? ಇನ್ನು ಬುದ್ಧ ಚರಿತೆ ಕರ್ತೃ ಯಾರ್ರಿ? ಅಶ್ವಘೋಷ. ನಮಗೆಲ್ಲ ಗೊತ್ತೈತಿ. ಓಕೆ, ಅಶ್ವಘೋಷನು ಪ್ರಸಿದ್ಧ ಬೌದ್ಧ ಕವಿ. ಬುದ್ಧ ಚರಿತೆ ಮಹಾಕಾವ್ಯವನ್ನು ರಚಿಸಿದ. ಕಾನಿಷ್ಕನ ಆಶ್ರಯದಿಂದ ಸಂಸ್ಕೃತ ಸಾಹಿತ್ಯ ಇದರ ಕೊಡುಗೆಯಾಗಿದೆ. ಬುದ್ಧ ಜೀವಮಾನವನ ಬಗ್ಗೆ ವಿವರಣೆ ನೀಡುತ್ತದೆ. ಇದು ಮಹಾಯಾನ ಬೌದ್ಧ ಧರ್ಮದ ಪ್ರಚಾರಕ್ಕೆ ಸಹಾಯವಾಯಿತು. ಇನ್ನು ಮುಂದಿನ ಪ್ರಶ್ನೆ ಸೇರಿದರೆ, ಶಾತವಾಹನರ ಕಾಲದಲ್ಲಿ ಯಾವ ಭಾಷೆ ಹೆಚ್ಚು ಪ್ರೋತ್ಸಾಹ ಪಡೆಯಿತು? ಶಾತವಾಹನರ ಕಾಲದಲ್ಲಿ ಸರಿಯಾದ ಉತ್ತರ ಪ್ರಾಕೃತ ಭಾಷೆ ಹೆಚ್ಚು ಪ್ರೋತ್ಸಾಹ ಪಡೆಯಿತು ನೋಡ್ರಿ, ಪ್ರಾಕೃತ. ಓಕೆನಾ? ಶಾತವಾಹನರು ಪ್ರಾಕೃತ ಭಾಷೆಗೆ ಉತ್ತೇಜನ ನೀಡಿದರು. ಶಾಸನಗಳು ಅತಿ ಹೆಚ್ಚು ಪತ್ತೆಯಾಗ್ಯವ್ರಿ ಎಲ್ಲಿ? ಪ್ರಾಕೃತ ಭಾಷೆಯಲ್ಲಿ. ಗಥಾ ಸಪ್ತಪದಿ ಪ್ರಾಕೃತ ಒಂದು ಕೃತಿಯಾಗಿದೆ. ಹಾಲನ ಗಥಾ ಸಪ್ತಸತಿ. ಓಕೆ, ಆಲ್ರೆಡಿ ಹೇಳಿದೆ ನಾನು. ಇನ್ನು ಮಹಾಕ್ಷತ್ರಪ ಪದ ಯಾರೊಂದಿಗೆ ಸಂಬಂಧಿಸಿದೆ? ಮಹಾಕ್ಷತ್ರಪ ಅಂತೇಳಿ ನಾವು ಶಕರನ್ನ ಕರಿತೀವಿ ನೋಡ್ರಿ. ಯಾರನ್ನ? ಶಕರು. ಮಹಾಕ್ಷತ್ರಪ ಶಕರ ಆಡಳಿತ ಪದವಿ. ಪಶ್ಚಿಮದ ಕ್ಷತ್ರಪರು ಎಂದು ಪ್ರಸಿದ್ಧರು. ರುದ್ರದಾಮನ್ ಪ್ರಮುಖ ಶಕರ ರಾಜನಾಗಿದ್ದನು. ಜುನಾಗಢ ಶಾಸನ ಪ್ರಸಿದ್ಧವಾಗಿದೆ ನೋಡ್ರಿ. ಓಕೆ, ಜುನಾಗಢ ಶಾಸನ ಯಾರಿಗೆ ಸಂಬಂಧಿಸಿದ? ಸರಿಯಾದ ರುದ್ರದಾಮನ್ಗೆ ಸಂಬಂಧಪಡುತ್ತೆ. ಆಲ್ರೆಡಿ ನಾನು ಎಕ್ಸ್ಪ್ಲೇಷನ್ ಕೊಡತ್ತಾಗ ಇದರ ಬಗ್ಗೆ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೇನೆ. ಓಕೆ, ಜುನಾಗಢ ಶಾಸನ ಯಾರಿಗೆ ಸಂಬಂಧಿಸಿದೆ? ರುದ್ರದಾಮನ್ಗೆ ಸಂಬಂಧಿಸಿದೆ. ಈ ಒಂದು ಶಾಸನ ಸಂಸ್ಕೃತದಲ್ಲಿದೆ. ರುದ್ರದಾಮನ್ ಶಕರ ರಾಜನಾಗಿದ್ದನು. ಸುದರ್ಶನ ಕೆರೆಯ ದುರಸ್ತಿ ವಿವರ ಬಗ್ಗೆ ಇದರ ಬಗ್ಗೆ ಮೆನ್ಷನ್ ಮಾಡಲಾಗಿದೆ. ಇನ್ನು ಸಂಸ್ಕೃತದ ಮೊದಲ ದೊಡ್ಡ ಶಾಸನವೆಂದು ಪರಿಗಣನೆ ಪಡ್ತೀವಿ ರೀ ನಾವು. ಯಾವುದ್ರಿ? ರುದ್ರದಾಮನ್. ಯಾವುದ್ರಿ? ರುದ್ರದಾಮನ್ ಶಾಸನ. ಜುನಾಗಢ ಶಾಸನ. ಜುನಾಗಢ ಶಾಸನ ನಾವು ಸಂಸ್ಕೃತದ ಮೊದಲ ದೊಡ್ಡ ಶಾಸನ ಅಂತ ಕರಿತೀವಿ. ಆಡಳಿತ ಮತ್ತು ನೀರಾವರಿ ಮಾಹಿತಿ ಬಗ್ಗೆ ಇದೆ. ಶಕರ ಪ್ರಭಾವ ತಿಳಿಯುತ್ತದೆ. ಪಶ್ಚಿಮ ಭಾರತದ ಇತಿಹಾಸಕ್ಕೆ ಮೂಲ ಕಾರಣವಾಗಿದೆ. ಇನ್ನು ಏಕಬ್ರಹ್ಮಣ ಬಿರುದು ಪಡೆದ ರಾಜ ಯಾರು? ಏಕಬ್ರಹ್ಮಣ ಬಿರುದು ಪಡೆದ ರಾಜ ಹವ್ಯಸ್ಲಿ ಗೌತಮಿಪುತ್ರ ಶಾತಕರ್ಣಿ. ಆಗಲೇ ನಾನು ಇದ್ರ ಬಗ್ಗೆ ಹೇಳಿದ್ದೇನೆ. ನಾಸಿಕ್ ಶಾಸನದಲ್ಲಿ ಉಲ್ಲೇಖವಿದೆ. ಗೌತಮಿಪುತ್ರ ಶಾತಕರ್ಣಿ ಶ್ರೇಷ್ಠ ರಾಜನಾಗಿದ್ದನು. ಶಕರನ್ನು ಸೋಲಿಸಿದ. ದಕ್ಷಿಣ ಭಾರತದ ಏಕೀಕರಣಕ್ಕೆ ಕಾರಣಾಗ್ತಾನೆ. ಬ್ರಾಹ್ಮಣ ಧರ್ಮಕ್ಕೆ ಬೆಂಬಲ ನೀಡಿದ ನಾಣ್ಯಗಳು ದೊರೆತಿವೆ. ಓಕೆನಾ? ಇನ್ನು ಮುಂದಿನ ಪ್ರಶ್ನೆ ಸ್ನೇಹಿತರೆ, ಮಹಾಯಾನ ಬೌದ್ಧ ಧರ್ಮದಲ್ಲಿ ಬೋಧಿಸತ್ವ ಎಂದರೆ ಏನು? ನೋಡ್ರಿ, ಯಾವ ರೀತಿ ಕ್ವಶನ್ ಆಗೈತಿ. ಸರಿಯಾದ ಉತ್ತರ ಮೋಕ್ಷವನ್ನು ತಡ ಮಾಡಿ ಜನರ ಸೇವೆಗೆ ಮಾಡುವವನು.
ಮೋಕ್ಷವನ್ನು ತಡ ಮಾಡಿ ಜನರ ಸೇವೆ ಮಾಡುವವನು, ಬೋಧಿಸತ್ವವನ್ನು ಕರೀತಾರೆ. ಓಕೆನಾ. ಕರುಣೆ ಮತ್ತು ಸೇವೆಗೆ ಮಹತ್ವ, ಇತರರ ಉದ್ಧಾರಕ್ಕಾಗಿ ಕೆಲಸ ಮಾಡ್ತಾರೆ. ಬುದ್ಧತ್ವ ಪಡೆಯುವ ಮಾರ್ಗದಲ್ಲಿ ಇರುವವನು. ಚೀನಾ ಮತ್ತು ಜಪಾನ್ನಲ್ಲಿ ಬೋಧಿಸತ್ವ ಅತಿ ಹೆಚ್ಚಾಗಿ ಕಾಣ್ತೀವಿ ನೋಡ್ರಿ ನಾವು, ಚೀನಾ ಮತ್ತು ಜಪಾನ್. ಇನ್ನು ಮುಂದಿನ ಪ್ರಶ್ನೆ ಸ್ನೇಹಿತರೆ, ಶಾತವಾಹನರ ಪ್ರಸಿದ್ಧ ಬಂದರು ಯಾವುದ್ರಿ? ಶಾತವಾಹನರ ಪ್ರಸಿದ್ಧ ಬಂದರು ಬರೋಚ್ ಬಂದರು. ರೋಮನ್ ಸಾಮ್ರಾಜ್ಯನಾಗಿ ವ್ಯಾಪಾರ ಇತ್ತು ನೋಡ್ರಿ ಇದು ಬರೋಚ್ ಬಂದರದ ಮುಖಾಂತರ. ಓಕೆ. ಮಸಾಲೆ ಮತ್ತು ವಸ್ತ್ರ ರಫ್ತಾಗ್ತಿತ್ತು. ಶಾತವಾಹನರ ಆರ್ಥಿಕತೆಗೆ ಬಲವಾಗಿತ್ತು. ಸಮುದ್ರ ವ್ಯಾಪಾರ ಇದರ ಮುಖಾಂತರ ಬೆಳೆದೈತಿ. ವಿದೇಶಿ ನಾಣ್ಯಗಳ ದೊರೆತಿವೆ. ಓಕೆನಾ. ಇನ್ನು ಮುಂದಿನ ಪ್ರಶ್ನೆ ಸ್ನೇಹಿತರೆ, ಗರುಡ ಸ್ತಂಭ ಯಾರೊಂದಿಗೆ ಸಂಬಂಧಿಸಿದೆ? ಗರುಡ ಸ್ತಂಭ ಸರಿಯಾದ ಉತ್ತರ ಹೆಲಿಯೋಡೋರಸ್ಗೆ ಸಂಬಂಧಿಸಿ ನೋಡ್ರಿ. ಹೆಲಿಯೋಡೋರಸ್. ಹೆಲಿಯೋಡೋರಸ್ ಗ್ರೀಕ್ನ ರಾಯಭಾರಿ. ಬೇಸ್ ನಗರದಲ್ಲಿ ಗರುಡ ಸ್ತಂಭವನ್ನು ಸ್ಥಾಪಿಸಿದ. ಭಾಗವತ್ ಧರ್ಮವನ್ನು ಸ್ವೀಕರಿಸಿದೆಂದು ತಿಳಿದು ಬರುತ್ತದೆ. ಇಂಡೋ ಗ್ರೀಕ್ ಸಂಸ್ಕೃತಿಯಲ್ಲಿ ಸಂಯೋಜನೆ ಸಾಕ್ಷಿಯಾಗಿದೆ. ಶುಂಗ ಕಾಲದ ಪ್ರಮುಖ ದಾಖಲೆ ದೊರೆತಿವೆ. ಓಕೆನಾ. ಧಾರ್ಮಿಕ ಮತ್ತು ಸಹಿಷ್ಣುತೆ ತೋರಿಸುತ್ತದೆ. ವೈಷ್ಣವ ಧರ್ಮದ ಪ್ರಭಾವ ತಿಳಿಯುತ್ತದೆ. ಇತಿಹಾಸದಲ್ಲಿ ಪ್ರಮುಖ ಪುರಾವೆಗಳಿವೆ. ಇನ್ನು ಮುಂದಿನ ಪ್ರಶ್ನೆ ಸ್ನೇಹಿತರೆ, ಶಾಲಿವಾಹನ ಎಂಬ ಹೆಸರಿನಿಂದ ಯಾವ ವಂಶ ಪ್ರಸಿದ್ಧವಾಗಿದೆ? ಶಾಲಿವಾಹನ ಎಂಬ ಹೆಸರಿನಿಂದ ಸರಿಯಾದ ಉತ್ತರ ಶಾತವಾಹನರು. ಯಾರ್ರಿ? ಶಾತವಾಹನರು. ಶಾಲಿವಾಹನ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಶಾತವಾಹನರನ್ನು ಶಾಲಿವಾಹನರು ಎಂದು ಕೂಡ ಕರೆಯುತ್ತಾರೆ. ದಕ್ಷಿಣ ಭಾರತದ ಪ್ರಮುಖ ಸಾಮ್ರಾಜ್ಯವಾಗಿತ್ತು. ವ್ಯಾಪಾರ ಮತ್ತು ಕೃಷಿ ಅಭಿವೃದ್ಧಿಗೆ ಕಾರಣವಾಗಿದೆ. ಪ್ರಕೃತ ಸಾಹಿತ್ಯ ಬೆಳವಣಿಗೆ ಕಂಡಿತು. ಗಥಾಸಪ್ತಪದಿ ಪ್ರಮುಖ ಕೃತಿಯಾಗಿದೆ. ಗಥಾಸಪ್ತಪದಿ ಬರೆದವರು ಯಾರ್ರಿ? ಹಾಲ. ಓಕೆನಾ. ಇನ್ನು ಮುಂದಿನ ಪ್ರಶ್ನೆ ಸ್ನೇಹಿತರೆ, ಇಲ್ಲಿದ್ದ ಒಂದು ಸ್ವಲ್ಪ ಪ್ರಶ್ನೆ ಪತ್ರಿಕೆ ಮಟ್ಟ ಚೇಂಜ್ ಆಗ್ತದೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಗಾಂಧಾರ ಕಲೆ ಗ್ರೀಕ್ ಪ್ರಭಾವ ಹೊಂದಿದೆ. ಹೌದೇನ್ರಿ? ಹೌವೆಸ್ಲಿ ಹೊಂದೈತಿ. ಇಷ್ಟೊತ್ತು ನಾವು ಅದೇ ನೋಡಿವಿ. ಗಾಂಧಾರ ಕಲೆಯಲ್ಲಿ ಬುದ್ಧನ ಮೂರ್ತಿಗಳನ್ನು ನಿರ್ಮಿಸಲಾಯಿತು. ಹೌವೆಸ್ಲಿ ಹೌದ್ರಿ. ಬುದ್ಧನ ಮೂರ್ತಿಗಳನ್ನು ನಿರ್ಮಾಣ ಮಾಡಿದರು. ಬುದ್ಧನನ್ನು ದೇವ್ರ ರೂಪದಲ್ಲಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸರಿಯಾದ ಉತ್ತರ ಎರಡು ಹೇಳಿಕೆ ಸರಿಯಾಗೈತೆ ನೋಡ್ರಿ. ಗಾಂಧಾರ ಕಲೆ ಗ್ರೀಕ್ ಮತ್ತು ಭಾರತೀಯ ಶೈಲಿಯಾಗಿದೆ. ಕುಶಾನರ ಕಾಲದಲ್ಲಿ ಬೆಳವಣಿಗೆ ಕಂಡಿತು. ಬುದ್ಧನ ಮಾನವ ರೂಪದಲ್ಲಿ ಮೂರ್ತಿಗಳು ನಿರ್ಮಾಣವಾದವು. ಯಥಾರ್ಥ ಶಿಲ್ಪಕಲೆ ಕಂಡುಬರುತ್ತದೆ. ಉತ್ತರ ಪಶ್ಚಿಮ ಭಾರತದಲ್ಲಿ ಕೇಂದ್ರೀಕೃತವಾಗಿದೆ. ಬೌದ್ಧ ಧರ್ಮದ ಪ್ರಸಾರಕ್ಕೆ ಸಹಕಾರಿಯಾಗಿದೆ. ಓಕೆನಾ. ಇನ್ನು ಹೇಳಿಕೆ ನೋಡ್ರಿ. ಕಾನಿಷ್ಕನು ಮಹಾಯಾನ ಬೌದ್ಧ ಧರ್ಮಕ್ಕೆ ಉತ್ತೇಜನ ನೀಡಿದನು. ಹೌದೇನ್ರಿ? ಹೌವೆಸ್ಲಿ ಹೌದು. ಸರಿಯಾದ ಹೇಳಿಕೆ. ಆ ಕಾಲದಲ್ಲಿ 4ನೇ ಬೌದ್ಧ ಸಮ್ಮೇಳನ ನಡೆಯಿತು. ಹೌದೇನ್ರಿ? ಹೌದು. ಕಾರಣ ಅಂತ ಕೊಟ್ಟಾರ ನೋಡ್ರಿ. ಎ ಮತ್ತು ಆರ್ ಎರಡೂ ಕೂಡ ಸರಿ. ಆರ್ ಸರಿಯಾದ ವಿವರಣೆಯಾಗಿದೆ ನೋಡ್ರಿ. ಓಕೆನಾ. ಕನಿಷ್ಕನು ಮಹಾಯಾನ ಧರ್ಮದ ಪ್ರಮುಖ ಪೋಷಕನಾಗಿದ್ದನು. ಕಾಶ್ಮೀರದಲ್ಲಿ 4ನೇ ಬೌದ್ಧ ಮಹಾಸಮ್ಮೇಳನವನ್ನು ನಡೆದಾನೆ. ಹೆಂಗೆ ನೆನ್ಪಿಟ್ಟು ನಾವು? ಅಕ್ಕ ಅಕ್ಕ ಟ್ರಿಕ್ಸ್ ಬಂದ್ರಪ್ಪ ಅಂದ್ರೆ ಅಕ್ಕ ಅಕ್ಕ. ಓಕೆ. ಅಜಾತಶತ್ರು, ಕಾಲಾಶೋಕ, ಎರಡನೇದ್ದು ಅಂದ್ರಪ್ಪ ಅಂದ್ರೆ ಅಶೋಕ, ನೆಕ್ಸ್ಟ್ ಅಂದ್ರಪ್ಪ ಅಂದ್ರೆ ಕಾನಿಷ್ಕ. ಅಕ್ಕ ಅಕ್ಕ ಟ್ರಿಕ್ 1 2 3 4. ಅಲ್ಲಿ ಬಂದ್ರಪ್ಪ ಅಂದ್ರೆ ರವಾ ಪಾಕ. ಕ ರಾಜಗೃಹ, ವೈಶಾಲಿ, ಪಟಲಿಪುತ್ರ, ಕಾಶ್ಮೀರ. ಓಕೆನಾ. ಇದ್ರ ಬಗ್ಗೆ ಆಲ್ರೆಡಿ ನಾನು ಹೇಳಿದ್ದೇನೆ. ಅದೇ ರಿಪೀಟ್ ಬಂದೈತೆ. ನಿಮ್ಗೆ ಕೇಳಿ ಕೇಳಿ ಇಲ್ಲಿ ಪರ್ಫೆಕ್ಟ್ ಆಗಿಬಿಡ್ತೀರಿ ನೀವು ನೋಡ್ರಿ. ಹೊಂದಿಸಿ ಬರೆಯಿರಿ. ಗಥಾಸಪ್ತಪದಿ ಬರೆದ್ರೆ ಗಥಾಸಪ್ತಸತಿ ಬರೆದ್ರು ಹಾಲ. ಹಾಳಾಗೈತಿ ಹಾಲ. ಶಾತವಾಹನರ 17ನೇ ರಾಜ ಹಾಲ. ಇನ್ನು 4ನೇ ಬೌದ್ಧ ಸಮ್ಮೇಳನ ಈಗ ನಾವು ನೋಡೀವಿ ಕಾನಿಷ್ಕ. ಮಿಲಿಂದೋಪನ್ನ ಬರೆದರು ಮೆನಂಡರ್. ರಿಪೀಟೆಡ್ ಕ್ವಶನ್ ಏನ್ರಿ? ರಿಪೀಟ್ ಆಗೈತೆ ನೋಡ್ರಿ ಅದು ಕ್ವಶನ್ ಮತ್ತೆ. ಓಕೆನಾ. ಓಕೆ, ಇದು ರಿಪೀಟ್ ಆಗಿಲ್ಲ. ಕೆಳಗಿನವುಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಬರೆಯಿರಿ.
ಶುಂಗರು, ಶಾತವಾಹನರು, ಕುಶಾನರು, ಇಂಡೋ ಗ್ರೀಕರು. ಫಸ್ಟ್ ಯಾರು ಬರ್ತಾರೆ ರೀ? ಶುಂಗರು ಬರ್ತಾರೆ ರೀ. ಯಾಕಂದ್ರಪ್ಪ ಮೌರ್ಯ ಸಾಮ್ರಾಜ್ಯ ನಂತರ ಬರ್ತಾರೆ ಶುಂಗರು. ಒಂದೇದು ಎಲ್ಲೈತ್ರಿ? ಸೊ ಇಲ್ಲೈತಿ, ದೆನ್ ಇಲ್ಲೈತಿ. ಮತ್ತು ಇದ್ರಾಗ ಬರಲ್ಲ, ಇದ್ರಾಗ ಬರೋ ಆರಾಮ್ಸೆ ನಾವು ಎಲಿಮಿನೇಟ್ ಮಾಡ್ಬೋದು. ಇದಾದಮೇಲೆ ಯಾರು ಬರ್ತಾರೆ? ಶುಂಗರ ನಂತರ ಬರೋದು ಇಂಡೋ ಗ್ರೀಕರು. ಹೌದಲ್ರಿ? ಶುಂಗರ ನಂತರ ಬರೋದು ಇಂಡೋ ಗ್ರೀಕರು. ದೆನ್ ಬರ್ತಾರೆ ಶಾತವಾಹನರು. ಓಕೆ, ಲಾಸ್ಟ್ ಬರ್ತಾರೆ ರೀ ಕುಶಾನರು. ಸರಿಯಾದ ಉತ್ತರ ಆಪ್ಷನ್ ಎ. ಶುಂಗರು ಮೌರ್ಯರ ನಂತರ ಬಂದರು, ಇಂಡೋ ಗ್ರೀಕರ ನಂತರ ಪ್ರಭಾವ ಬೀರಿದರು. ಶಾತವಾಹನ ದಕ್ಷಿಣ ಭಾರತದಲ್ಲಿ ಬೆಳೆದರು, ಕುಶಾನರ ನಂತರದಲ್ಲಿ ಬೆಳೆದರು. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕೆಳಗಿನಗಳಲ್ಲಿ ಯಾವುದು ಮಹಾಯಾನ ಬೌದ್ಧ ಧರ್ಮದ ಲಕ್ಷಣವಲ್ಲ? ಯಾವುದು ಮಹಾಯಾನ ಬೌದ್ಧ ಧರ್ಮದ ಲಕ್ಷಣವಲ್ರಿ? ಸರಿಯಾದ ಉತ್ತರ ಬೋಧಿಸತ್ವ ಮಾಡ್ತಾರೆ ಅಂದ್ರೆ ಇವರು ಮಹಾಯಾನ. ಹೌದ್ರಿ, ಬೋಧಿಸತ್ವ ಮಾಡ್ತಾರೆ. ನಾವು ಓದಿವಿ, ಚೀನಾ ಮತ್ತು ಜಪಾನ್ ದೇಶದೊಳಗೆ ಅತಿ ಹೆಚ್ಚು ಕಂಡು ಬರ್ತೈತಿ. ಮೂರ್ತಿ ಪೂಜೆ ಮಾಡ್ತಾರೆ. ಹೌದ್ರಿ, ಯಾಕಂದ್ರಪ್ಪ ಅಂದ್ರೆ ಮಾನವ ರೂಪದಲ್ಲಿ ಮೂರ್ತಿಗಳನ್ನು, ಬುದ್ಧನ ಮೂರ್ತಿನ ರಚನೆ ಮಾಡಿ ಇವರು ದೇವರನ್ನು ಪೂಜೆ ಮಾಡ್ತಾರೆ. ಇನ್ನು ಕಠಿಣ ತಪಸ್ಸು ಇವರು ಮಾಡಲ್ರಿ. ಕಠಿಣ ತಪಸ್ಸು ಮಾಡೋದು ಜೈನ ಧರ್ಮದಲ್ಲಿ. ಇನ್ನು ಭಕ್ತಿಗೆ ಮಹತ್ವ, ಹೌದ್ರಿ, ಹವ್ಯಾಸದ ಭಕ್ತಿಗೆ ಮಹತ್ವ ಕೊಡ್ತಾರೆ. ಓಕೆನಾ? ಭಕ್ತಿಗೆ ಮಹತ್ವವಿದೆ. ಪೂಜೆಯನ್ನು ಮೂರ್ತಿ ರೂಪದಲ್ಲಿ ಮಾಡ್ತಿದ್ದರು. ಬೋಧಿಸತ್ವವು ಪ್ರಮುಖವಾಗಿತ್ತು ನೋಡ್ರಿ. ಓಕೆನಾ? ನೆಕ್ಸ್ಟ್, ಕಠಿಣ ತಪಸ್ಸಿಗೆ ಹೆಚ್ಚು ಒತ್ತು ಇಲ್ಲ. ಯಾಕಂದರೆ ಜೈನ ಧರ್ಮದಾಗ ಐತಿ. ಸಲ್ಲೇಖನ ವೃತ ಮಾಡೋಕೆ ಸುಮಾರು 12 ವರ್ಷಗಳ ಕಾಲ ಮಹಾವೀರ ತಪಸ್ಸು ಮಾಡ್ತಾನೆ ರೀ. ಓಕೆನಾ? ಇನ್ನು ಶಾತವಾಹನರ ಕಾಲದಲ್ಲಿ ರೋಮನ್ ವ್ಯಾಪಾರಕ್ಕೆ ಸಾಕ್ಷಿ ಯಾವುದು? ಶಾತವಾಹನರ ಕಾಲದಲ್ಲಿ ರೋಮನ್ ವ್ಯಾಪಾರಕ್ಕೆ ಸಾಕ್ಷಿ. ಸರಿಯಾದ ಉತ್ತರ ರೋಮನ್ ನಾಣ್ಯಗಳು ದೊರೆತವೆ ನೋಡ್ರಿ. ದಕ್ಷಿಣ ಭಾರತದಲ್ಲಿ ರೋಮನ್ ನಾಣ್ಯಗಳು ದೊರೆತಿವೆ. ಶಾತವಾಹನರ ವ್ಯಾಪಾರ ಬಲವಾಗಿತ್ತೆಂದು ಇದರ ಮುಖಾಂತರ ಗೊತ್ತಾಗುತ್ತೆ ರೀ. ಯಾವ ವ್ಯಾಪಾರ ರೀ? ಬರೋಚ್ ವ್ಯಾಪಾರದ ಮುಖಾಂತರ ನಡೀತಿತ್ತು. ಮಸಾಲೆ ವಸ್ತು ರಫ್ತು ಇವಾಗ ಏನಂದ್ರಪ್ಪ ಅಂದ್ರೆ ಈ ಒಂದು ಇದ್ರ ಮುಖಾಂತರ ಸಾಗಾಣಿಕೆ ಆಗ್ತಿತ್ತು. ಓಕೆ, ನೆಕ್ಸ್ಟ್, ಮಥುರಾ ಕಲೆ ಯಾವ ವಂಶದ ಕಾಲದಲ್ಲಿ ಬೆಳವಣಿಗೆ ಕಂಡಿತು? ಮಥುರಾ ಕಲೆ ಕಂಡು ಬಂದಿರೋದು ಕುಶಾನರ ಕಾಲ ನೋಡ್ರಿ. ಎಲ್ರಿ? ಕುಶಾನರು. ಮಥುರಾ ಕಲೆ ಕುಶಾನರ ಕಾಲದಲ್ಲಿ ಬೆಳವಣಿಗೆ ಬಂದಿತ್ತು. ಕೆಂಪು ಕಲ್ಲಿನಿಂದ ಮೂರ್ತಿಗಳನ್ನು ರಚನೆ ಮಾಡ್ತಾರೆ ನೋಡ್ರಿ. ಕೆಂಪು ಕಲ್ಲಿನಿಂದ ಮೂರ್ತಿಗಳನ್ನು ರಚನೆ ಮಾಡ್ತಾರೆ. ಇದು ಭಾಳ ಸರಿ ಕ್ವಶನ್ ಆಗೈತೆ. ಓಕೆನಾ? ಇನ್ನು ಗಾಂಧಾರ ಶೈಲಿಯಿಂದ ಭಿನ್ನವಾಗೈತೆ ರೀ ಇದು. ಯಾವುದ್ರಿ? ಮಥುರಾ ಕಲೆ. ಜೈನ ಮತ್ತು ಹಿಂದೂ ಮೂರ್ತಿಗಳು ನಿರ್ಮಾಣವಾದವು. ಇನ್ನು ಮುಂದಿನ ಪ್ರಶ್ನೆ ಸ್ನೇಹಿತರೆ, ಕೆಳಗಿನಗಳಲ್ಲಿ ಯಾರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಇಂಡೋ ಗ್ರೀಕ್ನ ರಾಜ? ಇಂಡೋ ಗ್ರೀಕ್ನ ರಾಜ, ಗ್ರೀಕ್ ಸಂಬಂಧಪಟ್ಟಂಥ ರಾಜರು ನಾವು ನೆನ್ಪಿಟ್ರೆ ಸಾಕು. ಮೆನೆಂಡರ್. ಇದು ರಿಪೀಟೆಡ್ ಕ್ವಶನ್. ಯಾರ್ರಿ? ಮೆನೆಂಡರ್. ಮೆನೆಂಡರ್ನ ನಾವು ಮಿಲಿಂದ್ ಎಂದು ಕೂಡ ಕರಿತೀವಿ. ನಾಗಸೇನನ ಪ್ರಭಾವದಿಂದ ನಾವು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಯಾರು? ಮೆನೆಂಡರ್. ಮಿಲಿಂದೋಪನ್ನ ಗ್ರಂಥದಲ್ಲಿ ಇದರ ಬಗ್ಗೆ ಸವಿವರವಾಗಿ ವಿವರಣೆ ಇದೆ. ಗ್ರೀಕ್ ಮತ್ತು ಭಾರತೀಯ ಸಂಸ್ಕೃತಿಯ ಸಂಯೋಜನೆ ಇದರ ಮುಖಾಂತರ ಕಂಡು ಬರ್ತದೆ. ಇವರ ರಾಜಧಾನಿ ಸಕಾಲ. ಓಕೆ, ಇನ್ನು ಮುಂದಿನ ಪ್ರಶ್ನೆ ಸ್ನೇಹಿತರೆ, ಶಾತವಾಹನರ ಕಾಲದಲ್ಲಿ ಹೆಚ್ಚು ಬಳಸಿದ ಲೋಹ? ರಿಪೀಟೆಡ್ ಕ್ವಶನ್. ಸರಿಯಾದ ಉತ್ತರ ಸೀಸ. ಯಾವುದ್ರಿ? ಸೀಸ. ಶಾತವಾಹನರ ಟೈಮ್ನಾಗ ನಾಣ್ಯಗಳಲ್ಲಿ ಅತಿ ಹೆಚ್ಚು ಬಳಸೋದು ಸೀಸದ ಮುಖಾಂತರ ಬಳಕೆ ಆಗ್ತವ್ರಿ. ದಕ್ಷಿಣ ಭಾರತದಲ್ಲಿ ವ್ಯಾಪಾರ ಬೆಳವಣಿಗೆ ಸಾಕ್ಷಿ ಆಯಿತು. ನಾಣ್ಯಗಳು ಇತಿಹಾಸ ಅಧ್ಯಯನಕ್ಕೆ ಪ್ರಮುಖವಾಗಿದೆ. ಓಕೆನಾ? ಇವು ರೋಮನ್ನೇ ಕಂಡು ಬರ್ತದೆ. ಶಾತವಾಹನರು ರೋಮನ್ನು ಬಂದರು ಬರೋಚ್ ಬಂದರು, ನೆನಪಿಡಬೇಕು. ಪ್ರತಿಷ್ಠಾನಪುರ ಇಂದಿನ ಯಾವ ಸ್ಥಳದಲ್ಲಿದೆ? ಪ್ರತಿಷ್ಠಾನಪುರ. ಸರಿಯಾದ ಉತ್ತರ ಪೈಠಾಣ್ ಅಥವಾ ಪ್ರತಿಷ್ಠಾನ ಅಂತ ಕರಿತೀವಿ. ಇದು ಮಹಾರಾಷ್ಟ್ರದಾಗೈತೆ ನೋಡ್ರಿ ಪ್ರಸ್ತುತ. ಓಕೆ, ರಿಪೀಟೆಡ್ ಕ್ವಶನ್. ಇದು ಭಾಳ ಸರಿ ಕ್ವಶನ್ ಐತೆ. ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SGDಯಲ್ಲಿ ಕೂಡ ಕ್ವಶನ್ ಐತೆ ರೀಸೆಂಟಾಗಿ. ಓಕೆನಾ ಸ್ನೇಹಿತರೆ? ಇನ್ನು ಮುಂದಿನ ಪ್ರಶ್ನೆ ಸ್ನೇಹಿತರೆ, ಅಮರಾವತಿ ಕಲೆ ಯಾವ ವಂಶಕ್ಕೆ ಸಂಬಂಧಿಸಿದೆ? ಅಮರಾವತಿ ಕಲೆ ಸಂಬಂಧಿಸಿದೆ ಶಾತವಾಹನರು ನೋಡ್ರಿ. ಯಾವುದ್ರಿ? ಶಾತವಾಹನ. ಆಪ್ಷನ್ 2 ಎಲಿಮಿನೇಟ್ ಮಾಡ್ಬೋದು ಆರಾಮ್ಸೆ ನಾನು. ಯಾಕಂದ್ರಪ್ಪ ಶಾತವಾಹನರು ಎಲ್ಲಿ ಕಂಡು ಬರ್ತಾರೆ? ದಕ್ಷಿಣ ಭಾರತ. ಇನ್ನು ಅಮರಾವತಿ ಬರೋದಲ್ರಿ ಆಂಧ್ರ ಪ್ರದೇಶ. ಈ ರೀತಿಯಾಗಿ ಕೂಡ ನಾವು ಎಲಿಮಿನೇಟ್ ಮಾಡ್ಬೋದು. ಓಕೆನಾ? ಅರ್ಥ ತಿಳ್ಕೊಳ್ತೀನಿ ನಾನು.
ಅಮರಾವತಿ ಕಲೆಯು ಶಾತವಾಹನರ ಕಾಲದಲ್ಲಿ ಪ್ರಸಿದ್ಧ ಬೆಳವಣಿಗೆ ಕಂಡಿತು. ಆಂಧ್ರ ಪ್ರದೇಶದ ಪ್ರಮುಖ ಕೇಂದ್ರವಾಗಿತ್ತು. ಬೌದ್ಧ ಸ್ತೂಪಗಳು ಪ್ರಸಿದ್ಧವಾಗಿದೆ. ಬಿಳಿ ಕಲ್ಲಿನ ಶಿಲ್ಪಗಳು ಕಂಡುಬರುತ್ತವೆ. ಓಕೆ, ಜಾತಕ ಕಥೆಗಳ ಚಿತ್ರಣ ಇದೆ. ದಕ್ಷಿಣ ಭಾರತದ ಕಲಾವೈಭವವನ್ನು ತೋರಿಸುತ್ತದೆ. ಬೌದ್ಧ ಪ್ರಸಾರಕ್ಕೆ ಇದು ಸಹಕಾರಿಯಾಗಿದೆ, ಬೌದ್ಧ ಧರ್ಮದ ಪ್ರಸಾರಕ್ಕೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ, ನಾಗಾರ್ಜುನ ಯಾರೊಂದಿಗೆ ಸಂಬಂಧಿಸಿದ್ದಾರೆ? ನಾಗಾರ್ಜುನ ಸರಿಯಾದ ಉತ್ತರ ಜೈನ ಧರ್ಮ ಬರಲ್ಲ, ಶೈವ ಧರ್ಮ ಬರಲ್ಲ, ವೈಷ್ಣವ ಧರ್ಮ ಬರಲ್ಲ, ಮಹಾಯಾನದ ಬೌದ್ಧ ಧರ್ಮ. ನಾಗಾರ್ಜುನ ಮಹಾಯಾನದ ಬೌದ್ಧ ಧರ್ಮ. ನಾಗಾರ್ಜುನ ಮಹಾಯಾನ ತತ್ವಜ್ಞಾನಿ, ಶೂನ್ಯವಾದ ಪ್ರಚಾರಕ, ಕನಿಷ್ಕ ಕಾಲದ ಪಂಡಿತ, ಬೌದ್ಧ ತತ್ವಶಾಸ್ತ್ರಕ್ಕೆ ಮಹತ್ವದ ಕೊಡುಗೆ ನೀಡಿದನು. ಮಾಧ್ಯಮಿಕ ಶಾಲೆಯ ಸಂಸ್ಥಾಪಕನಾಗಿದ್ದನು. ಚೀನಾದಲ್ಲಿಯೂ ಕೂಡ ಇವರ ಪ್ರಭಾವ ಹೆಚ್ಚಾಯಿತು. ಮಹಾಯಾನ ಧರ್ಮಕ್ಕೆ ಬೆಳವಣಿಗೆ ಕಾರಣವಾಯಿತು. ಇಂಡೋ ಗ್ರೀಕ್ ಮೊದಲ ರಾಜ ಯಾರು? ಇಂಡೋ ಗ್ರೀಕ್ನ ಮೊದಲ ರಾಜ ಡೆಮೆಟ್ರಿಯಸ್. ನೋಡ್ರಿ, ಮೆನೆಂಡರ್ ಹೌದ್ರಿ, ಫೇಮಸ್ ರಾಜ. ಇದರ ಡೆಮೆಟ್ರಿಯಸ್ ಅಂತ ಮೆನೆಂಡರ್ ಬರ್ತಾರೆ. ಕಾನಿಷ್ಕ ಇದಕ್ಕೆ ಸಂಬಂಧ ಇಲ್ಲ, ರುದ್ರದಾಮನ್ ಸಂಬಂಧ ಇಲ್ಲ. ಎರಡರ ಆಪ್ಷನ್ ಥ್ರೂ ಆರಾಮ್ಸ ನಾವು ಎಲಿಮಿನೇಟ್ ಮಾಡಬಹುದು. ಓಕೆನಾ? ಡೆಮಿಟ್ರಿಯಸ್ ಇಂಡೋ ಗ್ರೀಕರ ಮೊದಲ ರಾಜನೆಂದು ಪರಿಗಣನೆ ಮಾಡಲಾಗಿದೆ. ಪಶ್ಚಿಮ ಭಾರತದಲ್ಲಿ ಆಳ್ವಿಕೆ ನಡೆಸಿದನು. ಗ್ರೀಕ್ನ ಪ್ರಭಾವ ಭಾರತಕ್ಕೆ ಬಂದಿತು. ವ್ಯಾಪಾರ ಮತ್ತು ಸಂಸ್ಕೃತಿ ನಾಣ್ಯಗಳು ಬೆಳೆದವು. ಗ್ರೀಕರ ನಾಣ್ಯಗಳು ದೊರೆತಿವೆ. ಭಾರತೀಯ ಸಂಸ್ಕೃತಿಯೊಂದಿಗೆ ಸಂಯೋಜನೆ ಕಂಡಿತು. ಮೆನೆಂಡರ್ ನಂತರ ಪ್ರಸಿದ್ಧ ರಾಜ. ಇನ್ನು 54ನೇ ಪ್ರಶ್ನೆ ಸ್ನೇಹಿತರೆ, ಶೂನ್ಯವಾದ ತತ್ವದ ಪ್ರಚಾರಕ ಯಾರು? ಶೂನ್ಯವಾದ ತತ್ವದ ಪ್ರಚಾರಕ ಸರಿಯಾದ ಉತ್ತರ ನಾಗಾರ್ಜುನ. ಯಾವುದ್ರಿ? ನಾಗಾರ್ಜುನ. ಅಶ್ವಘೋಷ ಬರ್ತಾನಲ್ರಿ? ಇಲ್ಲ. ವಸುಮಿತ್ರ ಇಲ್ಲ. ನಾಗಸೇನ ಇಲ್ಲ. ನಾಗಾರ್ಜುನ ಸರಿಯಾದ ಉತ್ತರ. ನಾಗಾರ್ಜುನ ಶೂನ್ಯವಾದ ತತ್ವವನ್ನು ಪ್ರತಿಪಾದಿಸಿದನು. ಮಹಾಯಾನ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದೆ. ಮಾಧ್ಯಮಿಕ ತತ್ವಶಾಸ್ತ್ರದ ಸ್ಥಾಪಕನಾಗಿದ್ದಾನೆ. ಯಾರು? ನಾಗಾರ್ಜುನ. ಇನ್ನು ಜೀವನದ ನಿಜ ಸ್ವರೂಪದ ಕುರಿತು ತತ್ವ ನೀಡುತ್ತದೆ. ಬುದ್ಧ ಚಿಂತನೆಗೆ ಹೊಸ ದಿಕ್ಕು ನೀಡಿದನು. ಚೀನಾ ಮತ್ತು ಟಿಬೆಟ್ನಲ್ಲಿ ಪ್ರಭಾವ ಹೆಚ್ಚಾಗಿದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಶಾತವಾಹನರ ಕಾಲದ ಪ್ರಸಿದ್ಧ ರಾಜ ಯಾರು? ನಮಗೆಲ್ಲರಿಗೂ ಗೊತ್ತು, ಶಾತವಾಹನರ ಕಾಲದ ಪ್ರಸಿದ್ಧ ಶಾಸನ ಇದು. ರಾಜ ಅಂದೆ ನಾನು. ಶಾಸನ ಅಂದ್ರೆ ನಾಸಿಕ್ ಶಾಸನ. ರಾಜ ಅಂದರೂ ಕೂಡ ಗೌತಮಿ ಪುತ್ರ ಶಾತಕರ್ಣಿ ಅಷ್ಟೇ. ಓಕೆನಾ? ಇವರ ತಾಯಿ ಗೌತಮಿ ಬಾಲಶ್ರೀ ಇದನ್ನು ಬರೆಸ್ತಾರೆ ನೋಡ್ರಿ. ಶಕರ ಮೇಲೆ ಜಯ ಸಾಧಿಸಿದ್ರಿಂದ ಈ ಒಂದು ಶಾಸನ ನಾವು ಕಾಣ್ತೀವಿ. ಶಕರ ಮೇಲೆ ಜಯ. ಓಕೆ, ಶಾತವಾಹನರ ಆಡಳಿತ ಬಗ್ಗೆ ಇನ್ಫಾರ್ಮೇಷನ್ ನಮ್ಗೆ ಸಿಕ್ಕೈತಿ. ಬ್ರಾಹ್ಮಣ ಧರ್ಮದ ಪ್ರೋತ್ಸಾಹ ತೋರ್ತೈತಿ. ಪ್ರಾಕೃತ ಭಾಷೆಯಲ್ಲಿ ಈ ಒಂದು ಶಾಸನ ಕಂಡು ಬರುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಹತಿಗುಂಬ ಶಾಸನ ಯಾರಿಗೆ ಸಂಬಂಧಿಸಿದೆ? ಹಾತಿಗುಂಫಾ ಶಾಸನ ಖಾರವೇಲನ ಹತಿಗುಂಫಾ ಶಾಸನ ಪ್ರಸ್ತುತ ಒಡಿಸ್ಸಾದಾಗ ಕಂಡು ಬರುತ್ತೆ ನೋಡ್ರಿ. ಓಕೆ, ಹತಿಗುಂಫಾ ಶಾಸನ ಒಡಿಸ್ಸಾದಲ್ಲಿದೆ. ಖಾರವೇಲನ ಕಳಿಂಗ ರಾಜನ ಬಗ್ಗೆ ಸಂಬಂಧಿಸಿದೆ. ಜೈನ ಧರ್ಮದ ಪೋಷಕ ನೋಡ್ರಿ, ಯಾರ್ರಿ? ಖಾರವೇಲ. ವಿಜಯಗಳ ವಿವರಣೆ ಇದ್ರ ಬಗ್ಗೆ ಐತೆ. ಪ್ರಾಕೃತ ಭಾಷೆಯಲ್ಲಿ ಈ ಒಂದು ಶಾಸನ ಬರೆದಾರ್ರಿ. ಕಳಿಂಗ ಇತಿಹಾಸದ ಬಗ್ಗೆ ಪ್ರಮುಖ ಮೂಲವಾಗೈತಿ. ಮೌರ್ಯನ ನಂತರ ಕಾಲದ ಮಾಹಿತಿ ನೀಡುತ್ತದೆ. ಗೌತಮಿ ಬಾಲಶ್ರೀ ಯಾರ ತಾಯಿ? ಸರಿಯಾದ ಉತ್ತರ ಗೌತಮಿ ಪುತ್ರ ಶಾತಕರ್ಣಿ ಹೆಸರಿನಾಗ ಐತಿ. ಆನ್ಸರ್ ಥ್ರೂ ಆರಾಮ್ಸೆ ನಾವು ಆಪ್ಷನ್ ಥ್ರೂ ಎಲಿಮಿನೇಟ್ ಮಾಡ್ಬೋದು. ಗೌತಮಿ ಬಾಲಶ್ರೀ ನಾಸಿಕ್ ಶಾಸನ ಬರೆಸಿದಳು. ಗೌತಮಿ ಪುತ್ರನ ಸಾಧನೆಗಳು ವಿವರಿಸಿದ್ದಾರೆ. ಇನ್ನು ಶಕರ ವಿರುದ್ಧ ವಿಜಯ ಉಲ್ಲೇಖಿಸಲಾಗಿದೆ. ಶಾತವಾಹನರ ವಂಶದ ಪ್ರಮುಖ ಮಹಿಳೆ. ಓಕೆ, ರಾಜಕೀಯ ಮತ್ತು ಧಾರ್ಮಿಕ ಮಾಹಿತಿ ದೊರೆಯುತ್ತದೆ. ಶಾಸನ ಇತಿಹಾಸದ ಪ್ರಮುಖ ಮೂಲವಾಗೈತೆ. ಅದೇ ಪ್ರಶ್ನೆ ಪುನರಾವೃತವಾಗೈತೆ. ಇನ್ನು ಮುಂದಿನ ಪ್ರಶ್ನೆ ನಂಬರ್ 58, ಸುದರ್ಶನ ಕೆರೆ ದುರಸ್ತಿ ಮಾಡಿದ ರಾಜ ಯಾರು? ಇದು ಆಲ್ರೆಡಿ ರಿಪೀಟೆಡ್ ಕ್ವಶನ್ ಅನಿಸುತ್ತೆ. ರುದ್ರಧಾಮಂ. ಇದ್ರ ಬಗ್ಗೆ ನಾವು ಯಾವ ಶಾಸನ ತೊಳೆದ ನಮಗೆ ಗೊತ್ತಾಗುತ್ತಂದ್ರೆ ಜುನಾಗಢ ಶಾಸನದಲ್ಲಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಐತೆ ನೋಡ್ರಿ. ಎಲ್ರಿ? ಜುನಾಗಢ ಶಾಸನ. ನೀರಾವರಿ ವ್ಯವಸ್ಥೆ ಬಗ್ಗೆ ಮಹತ್ವ ನೀಡ್ತಾರೆ. ಆಡಳಿತದ ಸಾಮರ್ಥ್ಯ ತೋರಿಸ್ತದೆ. ಸಂಸ್ಕೃತ ಶಾಸನದ ಪ್ರಸಿದ್ಧ ರಾಜ. ಸಂಸ್ಕೃತ ಶಾಸನ ಪ್ರಸಿದ್ಧ ನೋಡ್ರಿ, ಅದು ನಮ್ಮ ಒಂದು ಜುನಾಗಢ ಶಾಸನ. ಓಕೆನಾ? ಇನ್ನು ಮುಂದಿನ ಪ್ರಶ್ನೆ, ವಸುಮಿತ್ರ ಯಾರೊಂದಿಗೆ ಸಂಬಂಧಿಸಿದ್ದಾನೆ? ವಸುಮಿತ್ರ 4ನೇ ಬೌದ್ಧ ಮಹಾಸಮ್ಮೇಳನದ ಅಧ್ಯಕ್ಷ ನೋಡ್ರಿ. ವಸುಮಿತ್ರ ಈ ಸಮ್ಮೇಳನದ ಬಗ್ಗೆ ಆಲ್ರೆಡಿ ಹೇಳಿದೆ ನಾನು.
ಪದೇ ಪದೇ ರಿಪೀಟ್ ಆಗೈತಿ. ಕಾನಿಷ್ಕನ ಕಾಲದಲ್ಲಿ ಈ ಒಂದು 4ನೇ ಬೌದ್ಧ ಸಮ್ಮೇಳನ ನಡೀತೈತಿ. ಕ ನಿಂದ ಕಾನಿಷ್ಕ ಎಲ್ಲಿ ನಡೀತೈತ್ರಿ? ಅದೇ ಕದಿಂದ ಕಾಶ್ಮೀರ, ಪ್ರೇಮ ಕಾಶ್ಮೀರ. ಓಕೆ. ಮಹಾಯಾನ ಧರ್ಮ ಬೆಳೆಯಿತು. ಇದು ಆಲ್ರೆಡಿ ನಿಮ್ಗೆ ಗೊತ್ತೈತೆ, ಅದೇ ಪದೇ ಪದೇ ರಿಪೀಟ್ ಆಗೈತೆ ಕ್ವಶನ್, ಏನಿಲ್ಲ. ಸಕಾಲ ಯಾವ ರಾಜಧಾನಿ ಆಗಿತ್ತು? ಇಂಡೋ ಗ್ರೀಕರ ರಾಜಧಾನಿ. ರಿಪೀಟೆಡ್ ಕ್ವಶನ್. ಮೆನೆಂಡರ್ನ ರಾಜಧಾನಿ ಆದರೆ ಸಕಾಲ. ಪ್ರಸ್ತುತ ಎಲ್ಲಿದ್ರಿ? ಸಿಯಾಲ್ಕೋಟ್ನೇ ಕಂಡು ಬರ್ತೀರಿ. ಸಿಯಾಲ್ಕೋಟ್ ಕಂಡು ಬರೋದು ಪಾಕಿಸ್ತಾನ. ಮಿಲಿಂದೋಪನ್ನ ಸಂಬಂಧಪಟ್ಟೈತಿ. ಇನ್ನು ಹೇಳಿಕೆ, ಶಾತವಾಹನ ಸಮುದ್ರ ವ್ಯಾಪಾರಕ್ಕೆ ಉತ್ತೇಜನ ನೀಡಿದ್ರು. ಹೌದ್ರಿ, ಯಾಕಂದ್ರೆ ಇಲ್ಲಿ ಬರೋಚ್ ಬಂದರು ಕಂಡು ಬಂದಿತ್ತು. ಬರೋಚ್ ಪ್ರಮುಖ ಬಂದರಾಗಿದೆ, ಅವರೇ ಕೊಟ್ಬಿಟ್ಟಾರ್ರಿ ಬರೋಚ್ ಬಂದರು ಕಾರಣ. ಸರಿಯಾದ ಉತ್ತರ ಎ ಮತ್ತು ಆರ್ ಎರಡೂ ಸರಿ. ಆರ್ ಸರಿಯಾದ ವಿವರಣೆಯಾಗಿದೆ. ಓಕೆ. ಶಾತವಾಹನರ ಕಾಲದಲ್ಲಿ ಸಮುದ್ರ ವ್ಯಾಪಾರ ಅಭಿವೃದ್ಧಿ ಕಂಡಿತು. ಬರೋಚ್ ಪ್ರಮುಖ ಬಂದರವಾಗಿತ್ತು. ರೋಮನ್ ವ್ಯಾಪಾರ ಹೆಚ್ಚಾಯಿತು. ಓಕೆನಾ. ಇನ್ನು ಮುಂದಿನ ಪ್ರಶ್ನೆ ಸ್ನೇಹಿತರೆ, ಗಾಂಧಾರ ಕಲೆಯಲ್ಲಿ ಗ್ರೀಕ್ ಪ್ರಭಾವ ಕಂಡುಬರುತ್ತದೆ. ಹೌದೇನ್ರಿ? ಗಾಂಧಾರ ಕಲೆ ಗ್ರೀಕ್ ಪ್ರಭಾವ ಕಂಡು ಬರ್ತೈತೆ ರೀ. ಇದು ಉತ್ತರ ಪಶ್ಚಿಮ ಭಾರತದಲ್ಲಿ ಬೆಳವಣಿಗೆ ಆಯಿತು. ಹೌದು ನೋಡಿರಿ, ಉತ್ತರ ಮತ್ತು ಪಶ್ಚಿಮ ಭಾರತದಲ್ಲಿ ಬೆಳವಣಿಗೆ. ಎರಡೂ ಹೇಳಿಕೆ ಕೂಡ ಸರಿಯಾಗಿದೆ ಮತ್ತು ಆರು ಸರಿಯಾದ ವಿವರಣೆಯಾಗಿದೆ. ಇದು ಕ್ವಶನ್ ಆಗೈತೆ ರೀ. ಓಕೆ. ಗ್ರೀಕ್ ಸಂಪರ್ಕ ಹೊಂದಿತ್ತು. ಅಲೆಕ್ಸಾಂಡರ್ ದಾಳಿಯ ನಂತರ ಗ್ರೀಕ್ ಪ್ರಭಾವ ಹೆಚ್ಚಾಯಿತು. ಓಕೆನಾ. ಇದ್ರ ಬಗ್ಗೆ ಆಲ್ರೆಡಿ ಇನ್ಫಾರ್ಮೇಷನ್ ಕೊಟ್ಟೈತೆ, ಅದೇ ಸೇಮ್ ಐತಿ, ಏನಿಲ್ಲ. ಇನ್ನು ಮ್ಯಾಚ್ ದ ಫಾಲೋವಿಂಗ್ ನೋಡಿರಿ. ಗರುಡ ಸ್ತಂಭ ಯಾರಿಗೆ ಸಂಬಂಧಪಟ್ಟೈತೆ ರೀ? ಗರುಡ ಸ್ತಂಭ ಸಂಬಂಧಪಟ್ಟಿದ್ದು ಹೆಲಿಯೋಡೋರಸ್. ಇದು ಒನ್ ಲೈನ್ ಸ್ಟೇಟ್ಮೆಂಟಲ್ಲಿ ಕ್ವಶನ್ ಆಗೈತೆ ಆಲ್ರೆಡಿ, ಹೆಲಿಯೋಡೋರಸ್. ಇನ್ನು ಜುನಾಗಢ ಶಾಸನ ಯಾರು ಸಂಬಂಧಪಟ್ಟೈತೆ ರೀ? ರುದ್ರದಾಮ ಸಂಬಂಧಪಟ್ಟೈತಿ. ಸಂಸ್ಕೃತ ಶಾಸನ ಇದು ಒಂದು. ನಾಸಿಕ್ ಶಾಸನ ಗೌತಮಿ ಪುತ್ರ, ಗೌತಮಿ ಬಾಲಸೋಡಿಸ್ತಾಳೆ, ಗೌತಮಿ ಪುತ್ರ ಶಾತಕರ್ಣಿ. ಇನ್ನು ಸರಿಯಾದ ಕಾಲಕ್ರಮದಲ್ಲಿ ಬರೆಯಬೇಕು. ಯು ಪಿ ಎಸ್ ಸಿ ಪ್ರಿಲಿಮ್ಸ್ 2000, CHL 2022ರಲ್ಲಿ ಕೇಳಾರೆ. ಇಂಡೋ ಗ್ರೀಕರು, ಶಕರು, ಕುಶಾನರು, ಗುಪ್ತರು. ನೋಡ್ರಿ, ಆಲ್ರೆಡಿ ನಾವು ಫಸ್ಟ್ ಹೇಳಿದ್ವಿ, ಇಂಡೋ ಗ್ರೀಕರು ಫಸ್ಟ್ ಬರ್ತಾರೆ ರೀ, ದೆನ್ ಶಕರು ಬರ್ತಾರ, ಅವ್ರ ಅನಂತರ ಬರೋದು ಕುಶಾನರು, ಆಮೇಲೆ ಗುಪ್ತರು. ಇದನ್ನು ಟ್ರಿಕ್ಸ್ ಮಾಡಂಬ್ರಿ, ಒಂದು ಇದಕ್ಕೆ ಸಂಬಂಧಿಸಿದಂಥ ಒಂದು ಟ್ರಿಕ್ಸ್ ಕಾಲಾನುಕ್ರಮದಲ್ಲಿ ಒಂದು ಮಾಡಂಬ್ರಿ. ಯಾವುದೇ ಕಾರಣಕ್ಕೂ ಮರಿಬಾರ್ದು, ಇವು ಒಂದು ಸ್ವಲ್ಪ ಕನ್ಫ್ಯೂಷನ್ ಏರಿಯಾ ಆಗ್ತಾವ್ರಿ. ಓಕೆನಾ. ಇಂಡೋ ಗ್ರೀಕರು ಮೊದಲ ಬಂದರು. ಏನಪ್ಪ ಇದು? ಓಕೆ, ಹಾಂ, ಬಂದರು, ಅದು ಬಂದರು ಅಲ್ಲ. ಓಕೆ, ಯಾವ್ದು ಬಂದರು ಅಂತ ನಾನು ಆಗತ್ತೀನಿ. ಬೋರ್ ಆಗುತ್ತೇನ್ರಿ ಕ್ಲಾಸ್? ಬೋರ್ ಆಗೇ ಆಗ್ತದೆ. ಯಾಕಂದ್ರಪ್ಪ ಇದ್ರ ಯಾವುದು ಫಿಲ್ಮ್ ಅಲ್ಲಲ್ಲ, ಇದು ದುರಂಧರ್ ಫಿಲ್ಮ್ ಅಲ್ಲ, 3 ತಾಸು ಕುಂತು ನೋಡೋಕೆ. ಯಾವುದು ವೆಬ್ ಸೀರೀಸ್ ಅಲ್ಲ, IPL ಮ್ಯಾಚ್ ಅಲ್ಲ. ಜೀವನ ಕಟ್ಕೊಡೋಂಥ ಒಂದು ಏನ್ರಿ, ಜೀವನಕ್ಕೆ ಒಂದು ಏನಂತಾರೆ ಅದಕ್ಕೆ, ನಾವೇ ನಮ್ಮ ಗುರಿಯನ್ನು ತಲುಪಿಸೋದಕ್ಕೆ, ಅದು ನಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಸಹಾಯ ಮಾಡುವಂತಹ ಒಂದು ಸ್ಟೆಪ್ ಇದೆ. ಮತ್ತು ಕ್ಲಾಸ್ ಬೋರ್ ಆಗೇ ಆಗುತ್ತೆ ಆಬ್ವಿಯಸ್ಲಿ. ಇರಲಿ, ಏನು ಮಾಡೋಕ್ಕಾಗಲ್ಲ. ನಿಮಗೆ ಬೋರ್ ಆಗುತ್ತೆ, ನನಗೂ ಬೋರ್ ಆಗಲೇಬೇಕಿತ್ತು. ನಾನು ಯಾಕೆ ಮಾಡಾಕತ್ತೀನಿ ಅದು ನನಗೂ ಗೊತ್ತಿಲ್ಲ. ನಾನು ಆರಾಮಾಗಿರ್ಬೋದಿತ್ತು. ಇರುವಂತಹ ಟೈಮ್ನಾಗ ಮಸ್ತಲ್ಲೇ ಏನೋ ಒಂದು ಯಾವುದಾದ್ರು ಫಿಲ್ಮ್ ನೋಡ್ಕೊಂತ ಎಂಜಾಯ್ ಮಾಡ್ಕೊಂತ ಇರ್ಬೋದಿತ್ತು. ಏನೋ ಒಂದು ಮಾಡ್ಬೇಕಂತ ಒಂದು ಆಸೆ, ಮಹದಾಸೆ. ಓಕೆ. ಆ್ಯಕ್ಚುಲಿ ನನಗೆ ಟೀಚಿಂಗ್ ಫೀಲ್ಡ್ ಇಷ್ಟ. ಇದು ಯಾವುದೋ ಬೈ ಮಿಸ್ಟೇಕಾಗಿ ಈ ಒಂದು ಇಲಾಖೆಗೆ ಬಂದೆ. ಆದರೂ ಕೂಡ ಮುಂದೆ ಆಗ್ತೀನಿ ಬಿಡ್ರಿ, ಅದೇನು ದೊಡ್ಡ ಮಾತಲ್ಲ. ನಿಮಗೆ ನಾನು ಹೇಳಕತ್ತೀನಿ. ಸೊ ನಾವು ಪ್ರತಿದಿನ ಒಂದು ಕ್ಲಾಸ್ ಮಾಡಿ ಟ್ರೈ ಮಾಡಕತ್ತೀನಿ ರೀ ಇವಾಗಂತ. ಓಕೆ, ಕುಂತರು ಕ್ಲಾಸ್ ಬಗ್ಗೆ, ನಿಂತರು ಕ್ಲಾಸ್ ಬಗ್ಗೆ, ಎವ್ರಿ ಡೇ ಕ್ಲಾಸ್. ಅದು ಯಾಕೆ? ನೀವು ನನಗೆ ಕೊಡುವಂತಹ ಒಂದು ಪ್ರೀತಿ, ಗೌರವ ಒಂದೇದ್ದು. ಆಮೇಲೆ ನನಗೊಂದು ಕಮಿಟ್ಮೆಂಟ್ ರೀ, ಏನೋಪ್ಪ ಒಂದೇನೋ ಮಾಡಬೇಕು ಅಷ್ಟೆ. ನಂಗೆ ಅದು ಬಿಟ್ಟು ಬೇರೆ ಯಾವುದೂ ಇಲ್ಲ. ಅದ್ರ ಜೊತೆಗೆ ನಾನು ಕಲಿತಾ ಇದ್ದೀನಿ ಇವಾಗ. ಯಾಕಂದರೆ ನನಗೂ ಒಂದು 2 ವರ್ಷ ಗ್ಯಾಪ್ ಆಗಿತ್ತು. ಸೊ ನಿಮ್ಗೆ ಹೇಳಕತ್ತೀನಿ ಅಂದ್ರಪ್ಪ, ನನಗೂ ಕೂಡ ಅದ್ರ ಮುಖಾಂತರ ನಾನು ಕಲಿತೀನಿ ಅಂತ. 2-3 ಸಲ ಓದ್ತೀನಿ ರೀ, ಮತ್ತು ಒಂದು ಸಲ ಹೈಲೈಟ್ ಆಗ್ತೈತಿ, ಒಂದು ಸಲ ಮತ್ತು ಇನ್ನೊಂದು ಸಲ ಓದ್ತೀನಿ, ಮತ್ತು ಟ್ರಿಕ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಪರ್ಫೆಕ್ಟ್ ಆಗ್ತೀನಿ. ಸೊ ಇದು ವಯಸ್ಸು ವರ್ಷ ಐತಿ. ನಿಮ್ಗೆ ಎಷ್ಟು ಇದರಿಂದ ಹೆಲ್ಪ್ ಆಗ್ತೈತಿ ಅಷ್ಟೇ ನನಗೂ ಕೂಡ ಹೆಲ್ಪ್ ಆಗ್ತೈತಿ. ಓಕೆ, ಈ ಒಂದು ಸಿರೀಸ್ನ ಸಹಕಾರ ಮಾಡುವಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಇರಲಿ, ಯಾರು ಕೂಡ ನೆಗೆಟಿವ್ ಥಿಂಕ್ ಮಾಡಲಾರ್ದಂಗೆ ಆರಾಮ್ಸೆ ಹೋದ್ರಿ. ಹೆಂಗೆ ಮಾಡ್ತೀರಿ ಗೊತ್ತಾ?
2-3 ನಿಮಿಷ ನೋಡಿ, ಇದೇನು ಬಿಡಪ್ಪ, ನಾವು ಬುಕ್ಕ ನೋಡಿ ಓದಿದ್ರೆ ಬರ್ತೈತಿ, ಅಥವಾ ನಾವೇ ಬುಕ್ಸ್ ಓದಮ್ಮ ಅಂತ ಅನಿಸ್ತೈತೆ. ಸೊ ಆ ಥರ ಮಾಡೋಕೆ ಹೋಗ್ಬಿಡ್ರಿ. ಯಾಕಂದ್ರೆ ನಾನು ಆಪ್ಷನ್ ತ್ರೂ ಹೆಲ್ಮೆಟ್ ಯಾವ ರೀತಿ ಮಾಡ್ಬೇಕು ಅಂತ ಮುಂದೆ ನಾನು ಒಂದೊಂದು ಹೇಳ್ತಿರ್ತೀನಿ. ನಿಮಗೆ ಇನ್ಫಾರ್ಮೇಷನ್, ನಿಮಗೆ ಬುಕ್ಸ್ ಇದ್ದರೆ ಓದ್ರಿ, ಅದಕ್ಕೇನು ನೋ ಪ್ರಾಬ್ಲಮ್ ಇಲ್ಲ. ಇಲ್ಲ ಅಂದ್ರಪ್ಪ ಅಂದ್ರೆ ಸ್ವಲ್ಪ ಈ ಒಂದು ಸೀರೀಸ್ನ ಕಂಟಿನ್ಯೂ ಮಾಡಿರಿ. ಓಕೆ, ನಿಮ್ಗೆ ಸರಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗ್ತದೆ. ಇನ್ನು ಮುಂದಿನ ಪ್ರಶ್ನೆ, ಮಧ್ಯಮುಖ ತತ್ವಶಾಸ್ತ್ರ ಸ್ಥಾಪಕ ಯಾರು? ಮಧ್ಯಮುಖ ತತ್ವಶಾಸ್ತ್ರ ಸ್ಥಾಪಕ, ಸರಿಯಾದ ಉತ್ತರ ನಾಗಾರ್ಜುನ. ಓಕೆನಾ, ಆಲ್ರೆಡಿ ಕ್ವಶನ್ ಆಗೈತೆ ನೋಡ್ರಿ. ನಾಗಾರ್ಜುನ ಮಧ್ಯಮುಖ ತತ್ವಶಾಸ್ತ್ರ ಸ್ಥಾಪಕ ಆಗಿದೆ. ಮಹಾಯಾನ ಬೌದ್ಧ ಧರ್ಮದ ಪ್ರಮುಖ ತತ್ವಜ್ಞಾನಿ ನೋಡ್ರಿ, ಯಾರ್ರಿ? ನಾಗಾರ್ಜುನ. ಶೂನ್ಯ ತತ್ವವನ್ನು ಪ್ರತಿಪಾದಿಸಿದ ನಾಗಾರ್ಜುನ. ಓಕೆನಾ, ಆಲ್ರೆಡಿ ಇದ್ರ ಬಗ್ಗೆ ಕ್ವಶನ್ ಆಗೈತಿ. ಚೀನಾದಲ್ಲಿ ಅತಿ ಹೆಚ್ಚು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಐತೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಗ್ರೀಕ್ ರಾಯಭಾರಿ ಹೆಲಿಯೋಡೋರಸ್ ಯಾವ ಧರ್ಮವನ್ನು ಸ್ವೀಕರಿಸಿದ? ನೋಡ್ರಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇದು ನಾವು ಹವ್ಯಸ್ಲಿ ಏನು ಅನ್ಕೊಂಡ್ಬಿಡ್ತೀವಿ ಗೊತ್ತಾ? ಬೌದ್ಧ ಧರ್ಮ, ಜೈನ ಧರ್ಮ, ಭಗವದ್ ಧರ್ಮ, ಶೈವ ಧರ್ಮ. ಅದು ಆಪ್ಷನು ಕೂಡ ಹಂಗೈತಿ, ಆ ಒಂದು ಕ್ವಶನು ಕೂಡ ಹಂಗದವು. ಇದು ಟ್ರಿಕ್ಕಿ ಕ್ವಶನ್. ಇದು ಆಪ್ಷನ್ ತ್ರೂ ಆರಾಮ್ಸೆ ಗೊತ್ತಿದ್ರಪ್ಪ ಅಂದ್ರೆ ಭಾಗವತ್ ಧರ್ಮ ಅಂತ ಹಾಕಿಬಿಡ್ತೀವಿ ನಾವು. ಗೊತ್ತಿರೋದೇ ಇರುವ ಸಂದರ್ಭದಲ್ಲಿ ಸ್ವಲ್ಪ ಥಿಂಕ್ ಮಾಡಿ ಹಾಕ್ಬೇಕಂತ ಕ್ವಶನಿಂದ ಭಾಳ ಜನ ಹಿಂದುಳಿದು ಬಿಡ್ತಾರೆ. ಹೌದಲ್ರಿ? ಸರಿಯಾದ ಉತ್ತರ ಯಾವ್ದ್ರಿ? ಭಾಗವತ ಧರ್ಮನ ನೋಡ್ರಿ. ಓಕೆ, ಹೆಲಿಯೋಡೋರಸ್ ಗ್ರೀಕ್ನ ರಾಯಭಾರಿಯಾಗಿದ್ದ. ಬೇಸರ ನಗರದಲ್ಲಿ ಗರುಡ ಸ್ತಂಭವನ್ನು ಸ್ಥಾಪಿಸಿದ. ಯಾವ್ದ್ರಿ? ಬೇಸರ ನಗರದಲ್ಲಿ. ಬೇಸರ ಅಲ್ಲಪ್ಪ, ಅದು ಬೇಸ್ ನಗರ. ಇನ್ನು ಭಾಗವತ ಧರ್ಮದ ಅನುಯಾಯಿಯಾಗಿದ್ದನು. ವೈಷ್ಣವ ಧರ್ಮದ ಪ್ರಭಾವ ತೋರುತ್ತದೆ. ಓಕೆನಾ, ಕಂಟಿನ್ಯೂ ಆದ್ರೆ ಕ್ಲಾಸ್ ಮಾಡೋಕತ್ತು, ಸ್ವಲ್ಪ ರೆಸ್ಟ್ ಇಲ್ಲ. ಪತಂಜಲಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ನೋಡ್ರಿ, ಇದು ಟ್ರಿಕ್ಕಿ ಕ್ವಶನ್. ಇದು ನಾವೇನು ಅಂದ್ಬಿಡ್ತೀವಿ, ಪತಂಜಲಿ ಅಂದ ತಕ್ಷಣ ವೈದ್ಯಕೀಯ ಅಂದ್ಬಿಡ್ತೀವಿ. ಅಲ್ಲ, ಸರಿಯಾದ ಉತ್ತರ ವ್ಯಾಕರಣ ನೋಡ್ರಿ. ಯಾವುದ್ರಿ? ವ್ಯಾಕರಣಕ್ಕೆ ಸಂಬಂಧಪಡ್ತಾರೆ ನೋಡ್ರಿ ಪತಂಜಲಿ. ಪತಂಜಲಿ ಪ್ರಸಿದ್ಧ ವ್ಯಾಕರಣಕಾರ. ಮಹಾಭಾಷ್ಯ ಕೃತಿ ರಚಿಸಿದನು. ಶುಂಗ ಕಾಲಕ್ಕೆ ಸಂಬಂಧಿಸಲಾಗಿದೆ. ಸಂಸ್ಕೃತ ವ್ಯಾಕರಣ ಅಭಿವೃದ್ಧಿಗೆ ಕಾರಣವಾಗಿದೆ. ಪಾಣಿನಿಯ ವ್ಯಾಕರಣಕ್ಕೆ ವಿವರಣೆ ನೀಡುತ್ತದೆ. ಭಾರತೀಯ ಭಾಷಾಶಾಸ್ತ್ರಕ್ಕೆ ಪ್ರಮುಖ ಸ್ಥಾನವಾಗಿದೆ. ಯಾವುದ್ರಿ? ಪತಂಜಲಿ. ಓಕೆನಾ? ಶಾತವಾಹನರ ಕಾಲದಲ್ಲಿ ಯಾವ ಧರ್ಮಕ್ಕೆ ಹೆಚ್ಚು ಪ್ರೋತ್ಸಾಹ ದೊರೆಯಿತು? ಹವ್ಯಸ್ಲಿ ಬೌದ್ಧ ಧರ್ಮ ಮತ್ತು ಬ್ರಾಹ್ಮಣ ಎರಡಕ್ಕೂ ಇದಾಗುತ್ತೆ ನೋಡ್ರಿ. ಓಕೆ, ಬೌದ್ಧ ಧರ್ಮ ಮತ್ತು ಬ್ರಾಹ್ಮಣ. ಶಾತವಾಹನರು ಧಾರ್ಮಿಕ ಶ್ರೇಷ್ಠತೆಯನ್ನು ಅನುಭವಿಸಿದರು. ಬೌದ್ಧ ಸ್ತೂಪಗಳಿಗೆ ದಾನ ನೀಡಿದರು. ಬ್ರಾಹ್ಮಣ ಧರ್ಮಕ್ಕೂ ಬೆಂಬಲ ನೀಡಿದರು. ಯಜ್ಞಗಳು ನಡೆದವು. ಅಮೃತ ಸ್ತೂಪ ಪ್ರಸಿದ್ಧವಾಗಿದೆ. ಗೌತಮಿ ಪುತ್ರ ಶಾತಕರ್ಣಿ ಬಗ್ಗೆ ನಾವು ಮರಿಬಾರ್ದು. ತಕ್ಷಶಿಲಾ ಯಾವ ಕಲೆಗೆ ಪ್ರಸಿದ್ಧವಾಗಿದೆ? ತಕ್ಷಶಿಲಾ ಸಂಬಂಧಪಟ್ಟಿದ್ದ ಗಾಂಧಾರ ಕಲೆ ನೋಡ್ರಿ. ಗಾಂಧಾರ ಕಲೆ. ಗ್ರೀಕರ ಪ್ರಭಾವ ಸ್ಪಷ್ಟವಾಗಿ ಕಾಣುತ್ತದೆ. ಬುದ್ಧ ಮೂರ್ತಿಗಳನ್ನು ದೇವ ರೂಪದ ಮಾನವ ರೂಪದಲ್ಲಿ ಪೂಜೆ ಮಾಡ್ತಾರೆ ನೋಡ್ರಿ. ಓಕೆನಾ? ಮಿಲಿಂದೋಪನ್ನ ಯಾವ ಭಾಷೆಯಲ್ಲಿ ನೋಡ್ರಿ? ಮಿಲಿಂದೋಪನ್ನ ಸಂಸ್ಕೃತ, ಪಾಳಿ, ಪ್ರಾಕೃತ. ಸರಿಯಾದ ಉತ್ತರ ಪಾಳಿ. ಓಕೆ, ಮೆನೆಂಡರ್ ಮತ್ತು ನಾಗಸೇನನ ಸಂಭಾಷಣೆ ಆಗೈತೆ ನೋಡ್ರಿ. ಬೌದ್ಧ ತತ್ವಶಾಸ್ತ್ರಕ್ಕೆ ವಿವರಣೆಯಾಗಿದೆ. ಪ್ರಶ್ನೋತ್ತರ ರೂಪದಲ್ಲಿ ಸಿಕ್ಕೈತೆ ನೋಡ್ರಿ. ಓಕೆನಾ? ರ್ಯಾಪಿಡ್ ಕ್ವಶನ್. ಕುಶಾನರ ಪ್ರಮುಖ ರಾಜ ಯಾರ್ರಿ? ಕಾನಿಷ್ಕ. ಸುಮಾರು ಕ್ವಶನ್ ಐತಿ. ಶಾತವಾಹನ ರಾಜಧಾನಿ ಪ್ರತಿಷ್ಠಾನಪುರ. ಇದು ಕೂಡ ಕ್ವಶನ್ ಆಗೈತಿ. ಗಾಂಧಾರ ಕಲೆಯ ಪ್ರಭಾವ. ಗ್ರೀಕ್ ಗಾಂಧಾರ ಕಲೆಯ ಪ್ರಭಾವ ಇಲ್ಲದ್ರೆ ಗ್ರೀಕರ ಒಂದು ಪ್ರಭಾವ ಇದ್ರ ಮೇಲೆ ಕಂಡು ಬರ್ತೈತಿ. ಬುದ್ಧ ಚರಿತ್ರೆ ಬರೆದರು ಅಶ್ವಘೋಷ. ಶೂನ್ಯವಾದ ತತ್ವ ನಾಗಾರ್ಜುನ. ಶಕರ ರಾಜ ರುದ್ರಧಾಮನ್. ಜುನಾಗಢ ಶಾಸನ. ಸಂಸ್ಕೃತ ಬಗ್ಗೆ ನಾವು ತಿಳಿದೈತಿ. ನೆಕ್ಸ್ಟ್ ಮೆನೆಂಡರ್, ಇಂಡೋ ಗ್ರೀಕ್ನ ಪ್ರಸಿದ್ಧ ರಾಜ ಮೆನೆಂಡರ್. ಗತಾ ಸಪ್ತಸತಿ ಹಾಲು ಬರಿತೀರ. ಶಾತವಾಹನ ವಂಶದ ಪ್ರಮುಖ ಸ್ಥಾಪಕ ಸಿಮುಖ. 4ನೇ ಬೌದ್ಧ ಸಮ್ಮೇಳನ ಕಾಶ್ಮೀರ ನಡೀತೈತಿ. ಗಾಂಧಾರ ಕಲೆಯ ಕೇಂದ್ರ ತಕ್ಷಶಿಲಾ. ಏಕಬ್ರಾಹ್ಮಣ ಗೌತಮಿ ಪುತ್ರ ಶಾತಕರ್ಣಿ. ಶಕ ಸಂವತ್ಸರ ಕ್ರಿಸ್ತಪೂ ಶಕ 78. ಬರೋಚ್ ಪ್ರಮುಖ ಬಂದರು. ಗರುಡ ಸ್ತಂಭ ಎಲ್ಲಿ ಕಂಡುಬರ್ತ್ರಿ? ಬೇಸ್ ನಗರದಲ್ಲಿ ಕಂಡುಬರ್ತ್ರಿ. ಹೆಲಿಯೋಡೋರಸ್ ಗ್ರೀಕ್ನ ರಾಯಭಾರಿ. ಮಿಲಿಂದೋಪನ್ನ ಯಾವ ಭಾಷೆಯಲ್ಲಿ? ಪಾಳಿ ಭಾಷೆಯಲ್ಲಿ ಐತಿ. ಅಮರಾವತಿ ಕಡೆ ಬಂದ್ರೆ ಶಾತವಾಹನರು. ಮಹಾಯಾನ ಪೋಷಕ ಕಾನಿಷ್ಕ.
ಇನ್ನು ಮುಂದಿನ ಪ್ರಶ್ನೆ, ಶಾತವಾಹನರ ಕಾಲದಲ್ಲಿ ಭೂದಾನವನ್ನು ಏನೆಂದು ಕರೆಯುತ್ತಾರೆ? ಇಂಪಾರ್ಟೆಂಟ್ ಕ್ವಶನ್. ಭೂದಾನವನ್ನು ಬ್ರಹ್ಮದೇಯ ಎಂದು ಕರೀತಾರೆ ನೋಡ್ರಿ. ರೀ ಬ್ರಹ್ಮದೇಯ, ದೇವದಾನ ಅಲ್ಲ, ಅಗ್ರಹಾರ ಅಲ್ಲ, ಪಾಲಿಚ್ಛಂದ ಅಲ್ಲ. ಬ್ರಾಹ್ಮಣರಿಗೆ ನೀಡಿದ ಭೂದಾನವನ್ನು ಬ್ರಹ್ಮದೇಯ ಎಂದು ಕರೆಯುತ್ತಿದ್ದರು. ಶಾತವಾಹನರ ಕಾಲದಲ್ಲಿ ಇದು ಹೆಚ್ಚಾಯಿತು. ಬ್ರಾಹ್ಮಣರ ಧರ್ಮಕ್ಕೆ ಉತ್ತೇಜನ ದೊರೆಯಿತು. ಕೃಷಿ ಅಭಿವೃದ್ಧಿಗೆ ಸಹಾಯವಾಯಿತು. ಓಕೆನಾ. ಯುವನ ಅಥವಾ ಯವನ ಎಂಬ ಪದ ಯಾವುದಕ್ಕೆ ಸೂಚಿಸ್ತದೆ? ಯವನ ಅಂದ್ರಪ್ಪ ಗ್ರೀಕರು ನೋಡ್ರಿ. ಓಕೆನಾ. ಯವನ ಪದವನ್ನು ಗ್ರೀಕರಿಗೆ ಬಳಸಲಾಗುತ್ತಿತ್ತು. ಪ್ರಾಚೀನ ಭಾರತೀಯ ಇತಿಹಾಸದಲ್ಲಿ ಇದರ ಉಲ್ಲೇಖವಿದೆ. ಇಂಡೋ ಗ್ರೀಕರನ್ನು ಸೂಚಿಸಲು ಬಳಸಿದ್ದಾರೆ. ಯವನ ಅಂದ್ರಪ್ಪ ಅಂದ್ರೆ ಗ್ರೀಕರು ನೋಡ್ರಿ. ಓಕೆನಾ. ಇನ್ನು ಮುಂದಿನ ಪ್ರಶ್ನೆ, ಶಾತವಾಹನರ ಕಾಲದ ಆಡಳಿತ ಘಟಕ ಯಾವುದ್ರಿ? ಆಡಳಿತ ಘಟಕ ಸರಿಯಾದ ಉತ್ತರ ಆಹಾರ ನೋಡ್ರಿ. ಆಹಾರ ಅಂದ್ರೆ ಆಹಾರ ಅಂತ, ಮತ್ತು ಊಟದ ಆಹಾರ ಅಲ್ಲದು, ಘಟಕವನ್ನು ಆಹಾರ ಇಂಗ್ಲೀಷ್ನಲ್ಲಿ ಬಂದ್ರೆ ಈ ಆಹಾರ. ಓಕೆ. ಪ್ರಾಂತೀಯ ಆಡಳಿತವನ್ನು ಸುಲಭವಾಗಿತ್ತು. ತೆರಿಗೆ ಸಂಗ್ರಹ ನಡೀತಿತ್ತು ನೋಡ್ರಿ ಆಹಾರದಲ್ಲಿ. ಸ್ಥಳೀಯ ಅಧಿಕಾರಿಗಳು ನೇಮಕವಾಗುತ್ತಿದ್ದರು. ಈಗ ನಾವು ವಿ ಅಂತ ಕರಿತೀವಲ್ಲ, ಆ ವಿಯಕ್ಕೆ ನಾವು ಹೋಲಿಸ್ಬೋದು. ನಹಪಾನ ಯಾರಾಗಿದ್ದರು? ಸರಿಯಾದ ಉತ್ತರ ಶಕರ ರಾಜ ನೋಡ್ರಿ. ನಹಪಾನ. ಓಕೆನಾ. ಶಕರ ರಾಜ ನಹಪಾನ. ನಹಪಾನ ಪಶ್ಚಿಮದ ಕ್ಷತ್ರಪರ ಶಕರ ರಾಜ. ಗೌತಮಿ ಪುತ್ರ ಶಾತಕರ್ಣಿ ಅವನನ್ನು ಸೋಲಿಸಿದ. ನಾಣ್ಯಗಳು ದೊರೆತಿವೆ. ಓಕೆನಾ. ವಿಹಾರ ಯಾವುದಕ್ಕೆ ಸಂಬಂಧಿಸಿದೆ? ಹವ್ಯಸ್ಲಿ ಬೌದ್ಧ ಮಠ ಅಥವಾ ಬೌದ್ಧ ಇವರು ರೆಸ್ಟ್ ಮಾಡೋಕ್ಕೆ ವಿಹಾರಗಳನ್ನು ಅಲ್ಲೆಲ್ಲಿ ಸ್ಥಾಪನೆ ಮಾಡಿರ್ತಾರೆ ಬೌದ್ಧ ಭಿಕ್ಷುಗಳಿಗೆ. ಅದು ಒಂಥರ ಶಿಕ್ಷಣ ಕೇಂದ್ರವಾಗೂ ಕೂಡ ಆಗಿರ್ತವ್ರಿ. ಶಾತವಾಹನರ ಮತ್ತು ಕುಶಾನ ಕಾಲದ ಅತಿ ಹೆಚ್ಚು ಸ್ಥಾಪಕರು ವಿಹಾರಗಳು. ಅಜಂತ ಕಾರ್ಲಿ ವಿಹಾರಗಳು ಪ್ರಸಿದ್ಧವಾಗೈತೆ. ಓಕೆನಾ. ಇನ್ನು ಮುಂದಿನ ಪ್ರಶ್ನೆ, ಚೈತ್ಯ ಎಂದರೆ ಏನು? ಚೈತ್ಯ ಎಂದರೆ ಬೌದ್ಧ ಪ್ರಾರ್ಥನಾ ಮಂದಿರ. ಚೈತ್ಯ ಎಂದರೆ, ಚೈತ್ಯಗಳನ್ನು ಬೌದ್ಧ ಪ್ರಾರ್ಥನಾ ಮಂದಿರ ಅಂತ ಕರಿತೀವಿ. ಕಲ್ಲಿನಿಂದ ಕೆತ್ತಲ್ಪಡ್ತಿದ್ದು. ಕಾರ್ಲೆಯಲ್ಲಿ ಚೈತ್ಯ ಪ್ರಸಿದ್ಧ ಕಾರ್ಲೆ ನೋಡ್ರಿ. ಇದು ಕೂಡ ಇಂಪಾರ್ಟೆಂಟ್. ಕಾರ್ಲೆಯ ಪ್ರಸಿದ್ಧ ಚೈತ್ಯ ದೇವಾಲಯ. ಚೈತ್ಯ ಎಂದರೆ ಏನು? ಸರಿಯಾದ ಉತ್ತರ ಚೈತ್ಯ ಎಂದರೆ ಬೌದ್ಧ ಪ್ರಾರ್ಥನಾ ಮಂದಿರ. ಚೈತ್ಯಗಳು ಬೌದ್ಧ ಪ್ರಾರ್ಥನಾ ಮಂದಿರ ಕರೀತಾರೆ. ಕಲ್ಲಿಂದ ಕೆತ್ತಲ್ಪಡೆದು. ಕಾರ್ಲೆಯ ಚೈತ್ಯ ದೇವಾಲಯ ಪ್ರಸಿದ್ಧವಾಗಿದೆ. ಓಕೆನಾ. ಇನ್ನು ಕಾರ್ಲೆಯ ಚೈತ್ಯ ದೇವಾಲಯ ಯಾವ ರಾಜ್ಯದಲ್ಲಿದೆ? ಹವ್ಯಸ್ಲಿ ಮಹಾರಾಷ್ಟ್ರದ ಕಂಡುಬರುತ್ತೆ ನೋಡ್ರಿ. ಕಾರ್ಲೆಯ ಚೈತ್ಯ ದೇವಾಲಯ ಇದು ಶಾತವಾಹನರ ಕಾಲಕ್ಕೆ ಸಂಬಂಧಿಸಿದೆ. ಬೌದ್ಧ ಶಿಲ್ಪಕಲೆಯ ಉತ್ತಮ ಉದಾಹರಣೆಯಾಗಿದೆ. ದೊಡ್ಡ ಪ್ರಾರ್ಥನಾ ಮಂದಿರವಾಗಿತ್ತು. ವ್ಯಾಪಾರಿಗಳ ದಾನದಿಂದ ನಿರ್ಮಾಣವಾಗಿದೆ. ಇನ್ನು ಅಜಂತಾ ಗುಹೆಗಳು ಯಾವ ಧರ್ಮಕ್ಕೆ ಸಂಬಂಧಿಸಿದೆ? ಹವ್ಯಸ್ಲಿ ಅಜಂತಾ ಗುಹೆಗಳು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟೈತೆ ನೋಡ್ರಿ. ಅಜಂತಾ ಗುಹೆಗಳು ಕಂಡು ಬರ್ತಾರೆ, ಪ್ರಸ್ತುತ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಾವೆ ನೋಡ್ರಿ. ಚಿತ್ರಕಲೆ ಮತ್ತು ಶಿಲ್ಪಕಲೆಗೆ ಪ್ರಸಿದ್ಧವಾಗಿದೆ. ವಿಹಾರ ಮತ್ತು ಛತ್ರಗಳು ಕಂಡು ಬರುತ್ತವೆ. ಓಕೆನಾ. ವಿಶ್ವ ಪಾರಂಪರ್ಯ ಕಲಾ ಇತಿಹಾಸದಲ್ಲಿ ಇದು ಪ್ರಮುಖ ಪಾರಂಪರಿಕ ತಾಣವಾಗಿದೆ. ಇನ್ನು ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ ವಿಷಯಕ್ಕೆ ಸಂಬಂಧಿಸಿದೆ. ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಹವ್ಯಸ್ಲಿ ಸಮುದ್ರ ವ್ಯಾಪಾರದ ಬಗ್ಗೆ ಇದೊಂದು ಗ್ರಂಥ. ಇದು ಯಾವ ರೀತಿ ಸಮುದ್ರ ವ್ಯಾಪಾರ ನಡೀತಿತ್ತು ಅಂತಂದೇಳಿ ಗ್ರೀಕ್ ಪ್ರಯಾಣಿಕನ ಕೃತಿ ಇದು. ಓಕೆನಾ. ಶಾತವಾಹನರ ಕಾಲದ ಬಂದರುಗಳು ಉಲ್ಲೇಖವಿದೆ. ರೋಮನ್ ವ್ಯಾಪಾರಕ್ಕೆ ಸಾಕ್ಷಿ ಇದೆ. ಇನ್ನು ಭರೋಚ್ ಪ್ರಮುಖ ಬಂದರು ಅಂತಂದೇಳಿ ಇದರ ಮೆನ್ಷನ್ ಆಗುತ್ತೆ. ರೋಮನ್ನ ಚಿನ್ನ ನಾಣ್ಯಗಳು ಯಾವ ವಂಶದ ವ್ಯಾಪಾರಕ್ಕೆ ಸಾಕ್ಷಿಯಾಗಿದೆ? ರೋಮನ್ ಚಿನ್ನದ ನಾಣ್ಯಗಳು ಶಾತವಾಹನರ ವಂಶದ ವ್ಯಾಪಾರಕ್ಕೆ ಸಾಕ್ಷಿಯಾಗೈತೆ ನೋಡ್ರಿ. ಭರೋಚ್ ಬಂದರು, ನೆನಪಿಡಬೇಕು. ಓಕೆನಾ. ಕ್ಷತ್ರಪ ಪದದ ಅರ್ಥವೇನು? ಕ್ಷತ್ರಪ ಪದದ ಅರ್ಥ ಪ್ರಾಂತೀಯ ರಾಜ್ಯಪಾಲ. ಗ್ರಾಮಾಧಿಕಾರಿ ಅಲ್ಲ, ಕ್ಷೇತ್ರಾಧಿಪತಿ ಅಲ್ಲ, ವ್ಯಾಪಾರಿ ಅಲ್ಲ, ಪ್ರಾಂತೀಯ ರಾಜ್ಯಪಾಲ. ಆಪ್ಷನ್ನಾಗ ಆರಾಮ್ಸೆ ನಾವು ಕಂಡುಹಿಡಿಬೋದು. ಕ್ಷತ್ರಪ ಪ್ರಾಂತೀಯ ಆಡಳಿತಗಾರ. ಶಕರ ವ್ಯವಸ್ಥೆಯಲ್ಲಿ ಬಳಕೆ ಮಾಡ್ತಾರೆ ರೀ. ಓಕೆನಾ. ಅಂತ ಪರಿ ಇಂಪಾರ್ಟೆಂಟ್ ಅಲ್ಲ. ನಹಪಾನ ಮತ್ತು ರುದ್ರಧಾಮನ್ ಪ್ರಸಿದ್ಧರು. ಇನ್ನು ಅಮರಾವತಿ ಸ್ತೂಪ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಅಮರಾವತಿ ಸ್ತೂಪ ಇರೋದು ಆಂಧ್ರ ಪ್ರದೇಶ. ರಿಪೀಟೆಡ್ ಕ್ವಶನ್. ಅಮರಾವತಿ ಸ್ತೂಪ ಶಾತವಾಹನ ರಚನೆ ಮಾಡ್ತಾರೆ. ಬುದ್ಧ ಶಿಲ್ಪಕಲೆಗೆ ಪ್ರಮುಖ. ಇದು ಬಿಳಿ ಕಲ್ಲಿನಿಂದ ರಚನೆ ಮಾಡ್ತಾರೆ ನೋಡ್ರಿ. ಸಿಲ್ಕ್ ರೋಟ್ ಅಭಿವೃದ್ಧಿಗೆ ಕಾರಣವಾದವರು ಯಾರು? ಸಿಲ್ಕ್ ರೋಟ್ಗೆ ಅಭಿವೃದ್ಧಿ ಕಾರಣವಾದರು. ಇದು UPSC ಪ್ರಿಲಿಮ್ಸ್ ಕೇಳಿಲ್ಲ ಅನ್ನಿಸ್ತೈತೆ ಕ್ವಶನ್. ಓಕೆ. ಕೆಲವೊಂದು ಟೈಮಲ್ಲಿ
SSCGL ಅಂತ ಕೇಳ್ಯಾರ 100%. UPSC ಪ್ರಿಲಿಮ್ಸಲ್ಲಿ ಈ ಥರ ಕ್ವಶನ್ ಬರೋಲ್ಲ. ಒಂದು ಸ್ವಲ್ಪ ಚೆಕ್ ಮಾಡಿದ್ದೀನಿ, ಆಲ್ರೆಡಿ ಎಲ್ಲ ಪ್ರಶ್ನೆಗಳು ಚೆಕ್ ಮಾಡಿದ್ದೀನಿ. ಇನ್ನೊಂದು ಸರಿ ನಿಮ್ಗೆ ಹೇಳ್ತಾ ಇದ್ದೀನಿ, ಪ್ರಶ್ನೆ ಪತ್ರಿಕೆ ಆಲ್ರೆಡಿ ಕೇಳಿರ್ತಾರೆ, ಸ್ವಲ್ಪ ಟೈಪ್ ಮಾಡೋ ಸಂದರ್ಭದಲ್ಲಿ UPSC ಪ್ರಿಲಿಮ್ಸ್ ಇದು ಕೊಟ್ಟಾರೆ. UPSC ಪ್ರಿಲಿಮ್ಸ್ ಹಳೆ ಪ್ರಶ್ನೆ ಪತ್ರಿಕೆ ಇರ್ಬೋದು ಇದು, ಆದರೆ ಇಂಪಾರ್ಟೆಂಟ್ಗೋಸ್ಕರ ಈ ಒಂದು 22 ಅಂತ ಹಾಕ್ಯಾರ ಅಷ್ಟೆ. ಸಿಲ್ಕ್ ರೂಟ್ ಅಭಿವೃದ್ಧಿ ಕಾರಣವಾಗಿದೆ ಕುಶಾನರು. ಕುಶಾನರು ಮಧ್ಯ ಏಷ್ಯಾದ ವ್ಯಾಪಾರವನ್ನು ನಿಯಂತ್ರಿಸುತ್ತಿದ್ದರು. ಸಿಲ್ಕ್ ರೂಟ್ ಚೀನಾದೊಂದಿಗೆ ವ್ಯಾಪಾರ ಹೊಂದೈತೆ ನೋಡ್ರಿ. ಓಕೆನಾ, ಆರಾಮ್ಸೆ ನಾವು ಎಲಿಮಿನೇಟ್ ಮಾಡ್ಬೋದು. ಇನ್ನು ಕಾರ್ಷಪಣ ಎಂದರೆ ಏನು? ಕಾರ್ಷಪಣ ಎಂದರೆ ಒಂದು ನಾಣ್ಯ ನೋಡ್ರಿ, ಇದೊಂದು ನಾಣ್ಯ. ಕಾರ್ಷಪಣ ಪ್ರಾಚೀನ ನಾಣ್ಯವಾಗಿದೆ. ವ್ಯಾಪಾರದಲ್ಲಿ ಬಳಕೆಯಾಗುತ್ತಿತ್ತು. ಬೆಳ್ಳಿ ಮತ್ತು ತಾಮ್ರವನ್ನು ತಯಾರಿಸಲಾಗುತ್ತದೆ. ಶಾತವಾಹನರ ಕಾಲದಲ್ಲಿಯೂ ಕೂಡ ಬಳಕೆ ಕಂಡುಬರುತ್ತದೆ. ಓಕೆ, ಸೀಸದ ನಾಣ್ಯಗಳು ಯಾವ ಅಂಶಕ್ಕೆ ವೈಶಿಷ್ಟ್ಯವಾಗಿದೆ? ಶಾತವಾಹನರು. ಶಾತವಾಹನರ ಸೀಸದ ನಾಣ್ಯಗಳು ಕಂಡುಬರ್ತವೆ. ಶಾತವಾಹನರ ನಾಣ್ಯಗಳಲ್ಲಿ ಸೀಸ ಅತಿ ಹೆಚ್ಚು ಬಳಕೆಯಾಗುತ್ತಿದ್ದು ದಕ್ಷಿಣ ಭಾರತದಲ್ಲಿ ವ್ಯಾಪಾರ ಬೆಳವಣಿಗೆ ಸಾಕ್ಷಿಯಾಯಿತು. ವಿವಿಧ ಚಿಹ್ನೆಗಳು ನಾಣ್ಯಗಳಿದ್ದವು. ರೋಮನ್ ವ್ಯಾಪಾರದ ಪ್ರಭಾವ ಕಂಡುಬರುತ್ತದೆ. ಕನಿಷ್ಕಪುರ ಎಂಬ ನಗರವನ್ನು ಯಾರು ಸ್ಥಾಪಿಸಿದರು? ಕನಿಷ್ಕಪುರ ನಗರವನ್ನು ಕನಿಷ್ಕನ ಇದು ಮಾಡ್ತಾನೆ ರೀ, ಸ್ಥಾಪಿಸ್ತಾನೆ. ಇದೆಲ್ಲಿತ್ತು? ಪ್ರಸ್ತುತ ಕಾಶ್ಮೀರದಲ್ಲಿತ್ತು. ಕುಶಾರ ಆಡಳಿತಕ್ಕೆ ಪ್ರಮುಖ ಕೇಂದ್ರವಾಗಿತ್ತು. ಬೌದ್ಧ ಉತ್ತೇಜನ ನೀಡಲಾಯಿತು. 4ನೇ ಬೌದ್ಧ ಸಮ್ಮೇಳನ ಕಾಶ್ಮೀರ ನಡೆದಿತ್ತು ನೋಡ್ರಿ. ಇನ್ನು ದ್ವಿಭಾಷಾ ನಾಣ್ಯಗಳು ಯಾರ ವೈಶಿಷ್ಟ್ಯ? ಸರಿಯಾದ ಉತ್ತರ ದ್ವಿಭಾಷಾ ನಾಣ್ಯಗಳು ಇಂಡೋ ಗ್ರೀಕರ ವೈಶಿಷ್ಟ್ಯ. ನಾ ಹೇಳಿದ್ದೀನಿ, ಆ ಒಂದು ಆಪ್ಷನ್ನಲ್ಲಿ ಈ ಥರ ಒಂದು ಸಿಂಬಲ್ ಇದ್ರೆ ಅದು ಆನ್ಸರ್ ಆಗಿರ್ತೈತಿ. ಸೊ ಈ ಥರ ಬಂದೈತಿ ಇಲ್ಲಿ ಇಂಡೋ ಗ್ರೀಕ್. ಸೊ ಇದು ಆನ್ಸರ್. ಅಥವಾ ಹಾಗೂ ಮತ್ತು ಬಂದ್ರಪ್ಪ ಅಂದ್ರೆ ಆನ್ಸರ್ ಇದೇ ಆಗಿರುತ್ತೆ. ಓಕೆ, ಇನ್ನು ಇಂಡೋ ಗ್ರೀಕರು ದ್ವಿಭಾಷಾ ನಾಣ್ಯ ಹೊರತಂದರು. ಗ್ರೀಕ್ ಮತ್ತು ಖರೋಷ್ಠಿ ಲಿಪಿ ಬಳಕೆ ಕಂಡುಬರುತ್ತದೆ. ಸಂಸ್ಕೃತಿ ಸಂಯೋಜನೆ ಸಾಕ್ಷಿಯಾಗಿದೆ. ವ್ಯಾಪಾರ ಸುಲಭವಾಯಿತು. ಓಕೆ, ಖರೋಷ್ಠಿ ಲಿಪಿ ಖರೋಷ್ಠಿ ಲಿಪಿ ಯಾವ ಪ್ರದೇಶದಲ್ಲಿ ಬಳಕೆಯಾಗಿತ್ತು? UPSC ಪ್ರಿಲಿಮ್ಸಲ್ಲಿ ಕೇಳಿದಂಥ ಪ್ರಶ್ನೆ ಇದು. ಸೊ ಇದು ಹಿಂದೆ ಕೇಳ್ರಿ, ಪ್ರಸ್ತುತ ಅಲ್ಲ. ನೋಡಂಬ್ರಿ, ಒಂದ್ಸಲ ಚೆಕ್ ಮಾಡಿ ನನಗೆ ಹೇಳ್ರಿ. SSCGDಯಲ್ಲಿ ಮಾತ್ರ ಈ ಒಂದು ಪ್ರಶ್ನೆ ರೈಸ್ ಆಗೈತೆ ರೀ. ಓಕೆ, ಸರಿಯಾದ ಉತ್ತರ ಪಶ್ಚಿಮ ಭಾರತ ನೋಡ್ರಿ. ಯಾವುದ್ರಿ? ಉತ್ತರ ಪಶ್ಚಿಮ ಭಾರತ. ಖರೋಷ್ಠಿ ಲಿಪಿಯು ಉತ್ತರ ಪಶ್ಚಿಮ ಭಾರತದಲ್ಲಿ ಬಳಕೆಯಿತ್ತು. ಇಂಡೋ ಗ್ರೀಕ್ ಮತ್ತು ಕುಶಾನ ಕಾಲಕ್ಕೆ ಪ್ರಸಿದ್ಧವಾಗಿದೆ. ಅರಮಿಕ್ ಲಿಪಿಯಿಂದ ಪ್ರಭಾವಿತವಾಗಿದೆ. ಬಲದಿಂದ ಎಡಕ್ಕೆ ಬರೆಯಲಾಗುತ್ತಿತ್ತು. ನಾಣ್ಯಗಳು ಶಾಸನಗಳಲ್ಲಿ ಬಳಕೆಯಾಗಿದೆ. ಗಾಂಧಾರ ಪ್ರದೇಶದಲ್ಲಿ ಹೆಚ್ಚು ಕಂಡುಬರುತ್ತದೆ. ಪ್ರಕೃತ ಭಾಷೆ ಯಾವ ಲಿಪಿಯಲ್ಲಿ ಹೆಚ್ಚು ಬಳಕೆಯಾಗುತ್ತಿದ್ದು? ಪ್ರಕೃತ ಭಾಷೆ ಯಾವ ಲಿಪಿಯಲ್ಲಿ? ಸರಿಯಾದ ಉತ್ತರ ಬ್ರಾಹ್ಮಿ ನೋಡ್ರಿ. ಪ್ರಕೃತ ಭಾಷೆ ಇರೋದು ಬ್ರಾಹ್ಮಿ ಲಿಪಿಯಲ್ಲಿ. ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್. ನೆಕ್ಸ್ಟ್, ಬ್ರಾಹ್ಮಿ ಲಿಪಿಯಲ್ಲಿ ಬರೆದಿದ್ದರು. ಶಾತವಾಹನರ ಶಾಸನಗಳಲ್ಲಿ ಕಂಡುಬರುತ್ತವೆ. ಬ್ರಾಹ್ಮಿ ಭಾರತದ ಪ್ರಾಚೀನ ಲಿಪಿ ನೋಡ್ರಿ. ಅಶೋಕನ ಕಾಲಗಳಲ್ಲಿ ಕೂಡ ಬ್ರಾಹ್ಮಿ ಒಂದು ಭಾಷೆಯ ಬಗ್ಗೆ ಇದೆ. ಇನ್ನು ಯಜ್ಞಾಶ್ರೀ ಶಾತಕರ್ಣಿ ಯಾವ ವಂಶಕ್ಕೆ ಸೇರಿದ? ಯಜ್ಞಾಶ್ರೀ ಶಾತಕರ್ಣಿ ಆಬ್ವಿಯಸ್ಲಿ ಶಾತವಾಹನರ ವಂಶಕ್ಕೆ ಸೇರಿದ. ಪ್ರಸಿದ್ಧ ರಾಜ. ಸಮುದ್ರ ವ್ಯಾಪಾರಕ್ಕೆ ಉತ್ತೇಜನ ನೀಡಿದನು. ನಾಣ್ಯಗಳಲ್ಲಿ ಹಡಗಿನ ಚಿತ್ರವಾಯಿತು ನೋಡ್ರಿ. ಯಜ್ಞಾಶ್ರೀ ಶಾತಕರ್ಣಿ. ಓಕೆ, ಸರಿ, ಸುಮಾರು 110 ಪ್ರಶ್ನೆಗಳನ್ನು ನಾವು ಈ ಒಂದು ಟಾಪಿಕ್ ಮೇಲೆ ನೋಡಿದ್ವಿ, ಹೌದಲ್ರಿ? ಇದು ಯಾರ್ಯಾರು ಕಂಪ್ಲೀಟ್ ಮಾಡ್ತೀರಿ ಅವ್ರಿಗೆ ಇದ್ರ ಬೆಲೆ ಗೊತ್ತಾಗ್ತೈತಿ. ಯಾರ್ಯಾರು ಕಂಪ್ಲೀಟ್ ಮಾಡಲ್ಲ ಅದು ನಿಮ್ಮ ಇಷ್ಟ. ಏನಾರ ಮಾಡಿರಿ, ನನ್ನ ಕೆಲಸ ನಾನು ಮಾಡಾಕತ್ತೀನಿ. ಆಲ್ ದ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಓದ್ರಿ. ನನಗೆ ಇನ್ಫಾರ್ಮೇಷನ್ ಪ್ರಕಾರ 10 ದಿನದಲ್ಲಿ ನೋಟಿಫಿಕೇಷನ್ ಆಗುತ್ತಾ ಅಂತಂದೇಳಿ ಆಲ್ರೆಡಿ ಕೂಡ ಇದು ಸುದ್ದಿ ಮೇ ಬಿ ಟೆಲಿಗ್ರಾಮ್ ಗ್ರೂಪ್ ಹಾಕಿರೋ ಇಲ್ಲ, ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನಮಗಿಲ್ಲ. ನನಗಂತೂ ಅಲ್ಲಿ ಒಬ್ಬ ಆಫೀಸರ್ ಹೇಳ್ಯಾರ ನೋಡ್ರಿ, 10 ದಿನದೊಳಗೆ ವಿತಿನ್ 10 ಡೇಸಲ್ಲಿ ನೋಟಿಫಿಕೇಷನ್ ಆಗ್ತೈತಿ. ಚೆನ್ನಾಗಿ ಹೋದ್ರಿ. ಆಲ್ ದ ಬೆಸ್ಟ್. ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ನಿಮ್ಮದೇ ಆಗಿರ್ತಕ್ಕಂಥ ಅತ್ಯಮೂಲ್ಯವಾದ ಬೆಲೆ ಬಾಳುವಂತಹ ವಸ್ತು ಯಾವುದರಿದ್ರೆ ಅದು ಟೈಮ್. ಮದುವೆ ಮುಂಜಿ ಅವೆಲ್ಲ ಇರವ ಸಾಯೋವರೆಗೂ.
ಟೈಮ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟು. ಓಕೆ, ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು, ಟೇಕ್ ಕೇರ್. ಈ ಒಂದು ಸೀರೀಸ್ ಇಷ್ಟ ಆದ್ರಪ್ಪ ಅಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಾನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳಕ್ಕೆ ಹೋಗಲ್ಲ ಪದೇ ನನ್ನ ಚಾನಲಲ್ಲಿ, ಆದರೂ ಹೇಳಕತ್ತೀನಿ, ಯಾಕಂದರೆ ಈ ಸೀರೀಸ್ ಜಾಸ್ತಿ ಜನಕ್ಕೆ ರೀಚ್ ಆಗಲಿ. ಓಕೆ, ಬಾಯ್, ಥ್ಯಾಂಕ್ ಯು. ಒಳ್ಳೆ ಗುಣ, ಒಳ್ಳೆ ನಡತೆ, ಒಳ್ಳೆ ಸಂಸ್ಕಾರ ಮನುಷ್ಯನ ನಿಜವಾದ ಶ್ರೀಮಂತ.